ಪ್ರಿಯ ಸಹೋದರ ಸಹೋದರಿಯರೇ, ಸ್ವಲ್ಪ ನಗೋಣ. ನಗದೇ ಇದ್ದರೆ ಭಾರಿ ಕಷ್ಟ. ಇದು ಎಷ್ಟು ಸೀರಿಯಸ್ ಆಗಿ ಮಾತಾಡ್ತಾರೋ ಯಪ್ಪ. ಆ ಏಜಲ್ಲಿ ಅಷ್ಟು ಸೀರಿಯಸ್ನೆಸ್ ಅಂದರೆ ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಆಮೇಲೆ ಶಾರದಾ ದೇವಿಯವ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ವಲ್ಪ ಕೋರ್ಟಿಂದು ಹೇಳ್ತೀನಿ. ಒಂದು ತಮಾಷೆದು, ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ. ನಮ್ಮ ನ್ಯಾಯಾಲಯಗಳಲ್ಲಿ ಅತಿ ಶ್ರೇಷ್ಠ ನ್ಯಾಯಾಲಯ ಅಂತಂದರೆ ಉಚ್ಚ ನ್ಯಾಯಾಲಯ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಅಂತ. ಅಲ್ಲಿ ಒಂದು ಪ್ರಕರಣನ ವಕೀಲರು ವಾದ ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಇಬ್ಬರು ಜಡ್ಜ್ ಇರ್ತಾರೆ, 3 ಜನ ಇರ್ತಾರೆ, ಒಬ್ಬೊಬ್ಬರು ಜಡ್ಜ್ ಇರ್ತಾರೆ. ಈ ಥರ ಇಬ್ಬರು ಜಡ್ಜ್ ಮುಂದೆ ವಾದ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ. ವಕೀಲರು ವಾದ ಮಾಡ್ತಾ ಮಾಡ್ತಾ, ಸ್ವಾಮಿ ನಾನು ಏನು ವಾದ ಮಾಡಿದ್ನೋ ನೋಡಿ, ಇದಕ್ಕೆ ಸಪೋರ್ಟ್, ಅದಕ್ಕೆ ಬೆಂಬಲವಾಗಿ ನಾನೊಂದು ತೀರ್ಪನ್ನು ತೊಗೊಂಡಿದ್ದೀನಿ. ಸುಪ್ರೀಂ ಕೋರ್ಟ್ನವರೇ ಮಾಡಿರೋದು. ಎಲ್ಲಿ ವಕೀಲರೇ ಆ ಪುಸ್ತಕನ ಕೊಡ್ರಿ ಇಲ್ಲಿ ಅಂತಂದು. ಜಡ್ಜು ಎಷ್ಟು ಪುಟ ಅಂದರೆ, ಸ್ವಾಮಿ ನಾನು 45 ಪುಟ ತೆಗೆದ್ರು ಜಡ್ಜು. ಅದೇನಾಗಿದೆ, ಅಲ್ಲಿ ಒಂದು ತಗಣೆ ಸೇರ್ಕೊಂಬಿಟ್ಟಿದೆ. ಆ ಜಡ್ಜ್ ಏನು ಹೇಳಿದ್ರು, ತಮಾಷೆ ಮಾಡಬೇಕು ಅಂತ ಅವ್ರಿಗನ್ನಿಸ್ತು. ವಕೀಲರೇ ಇದೇನು ತಗಣೆಗಳು ವಕೀಲರ ಸಂಘಕ್ಕೆ ಸೇರ್ಕೊಂಬಿಟ್ಟಿದ್ದಾವಲ್ಲ ಅಂತ ಅಂದ್ರಿದೆ. ಆ ವಕೀಲರು ಭಾಳ ಬುದ್ಧಿವಂತರು. ತುಂಬ ವಕೀಲರು ತುಂಬ ಶಾರ್ಪ್ ಇರ್ತಾರೆ. ಅದು ಯಾವಾಗಲೂ ಅವರು ಉತ್ತರ ಕೊಡಬೇಕು ಅಂತ ಜಡ್ಜ್ಗನ್ನಿಸ್ತು. ಇಲ್ಲ ಸ್ವಾಮಿ, ತಗಣೆಗಳು ವಕೀಲರ ಸಂಘ ಸೇರಿಲ್ಲ, ಅವೆಲ್ಲ ಜಡ್ಜ್ಗಳಾಗಿ ಮ್ಯಾಲೆ ಕೂತದವು ಈಗ ಅಂತ. ಅವರೆಲ್ಲ ಜಡ್ಜ್ಗಳಾಗಿ ಈಗ ಮೇಲೆ ಕೂತಿದೆ ಅಂತ ಹೇಳಿದ್ರು. ನಾನು ಇವತ್ತು ಶಾರದಾ ಮಾತೆಯವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಆದರೆ ಇಷ್ಟು ಹೇಳ್ತೀನಿ. ಇದೊಂದು ಪುಸ್ತಕ ಇದೆ, ದಿವ್ಯತ್ರಯ ಅಂಥೇಳಿ. 3 ಜನ ಶ್ರೇಷ್ಠರನ್ನು ನೀವು ಒಮ್ಮೆಗೆ ಪರಿಚಯ ಮಾಡ್ಕೋಬೋದು. ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆಯವರು, ವಿವೇಕಾನಂದರು. ಇವ್ರದನ್ನು ಓದಿದರೆ ನಮ್ಮ ಜೀವನವೇ ಪರಿಪೂರ್ಣ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ಇಲ್ಲಿ ಯಾರಿಗಾದರೂ ಬೇಕಾದರೆ ಈ ಥರ ರಾಮಕೃಷ್ಣ ಆಶ್ರಮದಿಂದ ನಾವು ತರಿಸ್ಕೋಬೋದು. ನಿಮಗೆಲ್ಲಾದರೂ ಸಿಕ್ಕರೂ ಕೂಡ ತೊಗೋಬೋದು. ಇಲ್ಲದ್ರೆ ಒಟ್ಟಿಗೆ ಹೇಳಿದರೆ ಇಲ್ಲಿ ಒಂದು ವ್ಯವಸ್ಥೆ ಮಾಡೋಣ. ಈ ದಿವ್ಯತ್ರಯರ ಪುಸ್ತಕ ನಮ್ಮೆಲ್ಲರಲ್ಲಿಯೂ ಕೂಡ ಇರೋ ಥರ ನೋಡ್ಕೋಬೇಕು. ಶಾರದಾ ದೇವಿಯವರ ಹಿನ್ನೆಲೆನ ಮೊದಲು ತಿಳ್ಕೊಳ್ಳೋಣ. ಸ್ವಲ್ಪ ಅವರ ಉಪದೇಶಗಳಿಗೆ ಹೋಗೋದಕ್ಕಿಂತ ಜಯರಾಮ್ ಬಾಟಿ ಅಂಥೇಳಿ, ಅದು ಕಲ್ಕತ್ತಾ ನಗರಕ್ಕೆ ಹೋದರೆ ನಿಮಗಲ್ಲಿ ಎಲ್ಲ ಪರಿಚಯ ಸಿಗುತ್ತೆ. ಜಯರಾಮ್ ಬಾಟಿ ಅಂತ ಒಂದು 60-70 ಕಿಲೋಮೀಟ್ರ್ ಆಗುತ್ತೆ ಕಲ್ಕತ್ತಾ ನಗರಕ್ಕೆ. ಅಲ್ಲಿ ಶಾರದಾ ದೇವಿಯವರು ಹುಟ್ಟಿದ್ದು. ಅಲ್ಲೊಂದು ದೇವಸ್ಥಾನ ಇದೆ ಆ ಊರಿನಲ್ಲಿ. ಆ ಹಳ್ಳಿ ಸಣ್ಣ ಹಳ್ಳಿ ಅದು. ಆ ದೇವರ ಹೆಸರು ಸಿಂಹವಾಹಿನಿ ಅಂತ. ಆ ದೇವರ ಹೆಸರು ಶಾರದಾ ಮಾತೆಯವರ ತಂದೆ ತಾಯಿಗಳನ್ನು ಕೂಡ ನೀವು ಸ್ವಲ್ಪ ಹಿನ್ನೆಲೆ ತಿಳ್ಕೋಬೇಕು. ರಾಮಚಂದ್ರ ಮುಖರ್ಜಿ ಅಂತ ತಂದೆ, ಶ್ಯಾಮ ಸುಂದರಿ ದೇವಿ ಅಂತ ತಾಯಿ. ರಾಮಚಂದ್ರ ಮುಖರ್ಜಿ ಅಂತ ತಂದೆ, ಶ್ಯಾಮ ಸುಂದರ ದೇವಿ ಅಂತ ಹೇಳಿ ತಾಯಿ. ಅವ್ರಿಗೆ 22/12/1853 ಅದು ಶಾರದಾ ಮಾತೆಯವರು ಹುಟ್ಟಿದ ದಿನ. ರಾಮಕೃಷ್ಣ ಪರಮಹಂಸರು ಕಲ್ಕತ್ತಾದಲ್ಲಿ ಹೋಗ್ತಾರೆ. ಅಲ್ಲಿ ಒಂದು ಕಾಳಿ ದೇವಿ ರಾಸಮಣಿ ಅಂತ, ರಾಣಿ ರಾಸಮಣಿ, ಅವಳು ಕ್ವೀನ್. ಅವಳು ಬೆಸ್ತರ ಜನಾಂಗಕ್ಕೆ ಸೇರಿದವಳು. ರಾಣಿ ರಾಸಮಣಿ ಬೆಸ್ತ ಜನಾಂಗಕ್ಕೆ ಸೇರಿದಂತಹ ಮಹಿಳೆಯರು.
ಕಾಳಿ ದೇವಾಲಯನ ರಾಣಿ ರಾಸಮಣಿ ಕಟ್ಟಿಸ್ತಾರೆ. ಎಲ್ಲ ಪೂಜಾರಿಗಳು ಅಂತಂದರೆ ಆ ಕಾಲದಲ್ಲಿ ಬ್ರಾಹ್ಮಣರನ್ನೇ ಕುರಿಬೇಕಾಗಿತ್ತು. ನೀವು ಬನ್ನಿ ಸ್ವಾಮಿ, ನೀವು ಬನ್ನಿ. ಅಯ್ಯಯ್ಯೋ, ಅದು ಬಲಿ ದೇವತೆ. ಕಾಳಿ ದೇವಿ ಅಂತಂದರೆ ಬಲಿ ದೇವತೆ. ನೀವೆಲ್ಲ ಏನೇನು ಕೋಳಿ ಕುರಿ ಎಲ್ಲ ಅದಕ್ಕೆ ಬಲಿ ಕೊಡ್ತೀರಿ, ನಾವು ಪೂಜೆ ಮಾಡಲ್ಲ ಅಂತ ಎಲ್ಲರೂ ಕೂಡ ಹಂಗೆ. ರಾಮಕೃಷ್ಣರ ಪರಮಹಂಸರ ಇವರೇ ರಾಮಕೃಷ್ಣ ಪರಮಹಂಸರು, ಇವರ ಅಣ್ಣ ರಾಮಕುಮಾರ್ ಅಂತ, ಅವರು ಒಪ್ಪಿಗೆಳ್ತಾರಲ್ಲ, ನಾವು ಪೂಜೆ ಮಾಡ್ತೀನಿ ನಾನು ಅಂತೀನಿ. ರಾಮಕೃಷ್ಣರು ತುಂಬ ಕಡಿಮೆ ಓದಿರ್ತಾರೆ ಅಷ್ಟೇ. ಈ ರಾಮಕುಮಾರ ಕಲ್ಕತ್ತಾ ನಗರದಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ನಡೆಸ್ತಾ ಇರ್ತಾರೆ. ರಾಮಕುಮಾರ್, ನೀನು ಬಾರೆಯ ವಿದ್ಯಾಭ್ಯಾಸ ಮಾಡುವಂತೇನೆ. ರಾಮಕೃಷ್ಣರು ಹೇಳ್ತಾರೆ, ನನಗೆ ಹೊಟ್ಟೆಪಾಡಿನ ವಿದ್ಯೆ ಬೇಡ ಅಂತ ಹೇಳ್ತಾರೆ. ಇದು ನಾವೆಲ್ಲರೂ ಯೋಚನೆ ಮಾಡಬೇಕು. ನಾವು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆನೆ, ಕುರೆ, ಕುದುರೆ ಏನೆಲ್ಲ ಕೋಟೆ ಕೊತ್ತಳ ಕಟ್ಕೊಳ್ಳೋದು, ಮೀಸೆ ತಿರುವುದು, ಇವು ಅಧಿಕಾರ ವಹಿಸೋಂಥದ್ದು, ಎಲ್ಲ ಪದವಿಗಳನ್ನು ಗಳಿಸೋದು ಹೊಟ್ಟೆಗೋಸ್ಕರ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಕರಿ ತುರುಗುಗಳು ಅಂದರೆ ಕುದುರೆ, ಆನೆ ಎಲ್ಲ ಒಡಿತನ ಮಾಡೋ ಅಂಥದ್ದು ಯಾಕೆ ಅಂದರೆ ಹೊಟ್ಟೆಗೋಸ್ಕರ, ಹೊಟ್ಟೆಪಾಡು. ರಾಜ ಆಗಿ ಕೋಟೆ ಕಟ್ಕೊಳ್ಳೋದು ಯಾಕೆಂದರೆ ಹೊಟ್ಟೆಪಾಡು. ಇದೆಲ್ಲ ಹೊಟ್ಟೆಪಾಡು. ರಾಮಕೃಷ್ಣರು ಹೇಳ್ತಾರೆ, ನನಗೆ ಹೊಟ್ಟೆಪಾಡಿನ ವಿದ್ಯೆ ಬೇಡ, ಶಾಶ್ವತ ವಿದ್ಯೆ ಬೇಕು ನನಗೆ. ರಾಮಕೃಷ್ಣರು ಓದಿದ್ದೆಷ್ಟು? ಬರೀ ಮಿಡ್ಲ್ ಸ್ಕೂಲ್ವರೆಗೂ ಓದಿರ್ಬೋದು ಅಷ್ಟೇ ಅವರ ಓದು. ವಿವೇಕಾನಂದರು ಪದವೀಧರರು, ಶಾರದಾ ಮಾತೆಯವರು ಸ್ಕೂಲ್ಗೆ ಹೋಗಲಿಲ್ಲ. ಗೊತ್ತಾಯ್ತರೆ? ಇದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಆಧ್ಯಾತ್ಮ ವಿದ್ಯೆಗೂ ನಮ್ಮ ಲೌಕಿಕ ವಿದ್ಯೆಗೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಈ ಮೂರು ಜನನೂ ರಾಮಕೃಷ್ಣಾಶ್ರಮದಲ್ಲಿ ಹೋದರೆ ಸಮಾನವಾಗಿ, ಸರಿ ಸಮಾನವಾಗಿ ಕೂತು ರಾಮಕೃಷ್ಣರ ಎಡಗಡೆ ಬಲಗಡೆ ಸ್ವಾಮಿ ವಿವೇಕಾನಂದರು, ಶಾರದಾ ಮಾತೆಯವರು ಇರ್ತಾರೆ, ಮಧ್ಯದಲ್ಲಿ ರಾಮಕೃಷ್ಣ ಇರ್ತಾರೆ. ಇಡೀ ವಿಶ್ವದಾದ್ಯಂತ ಸಮಾನ ಪೂಜೆಗೆ ಒಳಗಾಗ್ತಾರೆ. ಶ್ರೇಷ್ಠತೆಯನ್ನು ಗಳಿಸಿ ಶಾರದಾ ಮಾತೆಯವ್ರ ಥರ ಪೂಜೆಗೆ ಒಳಗಾಗಿ ರಾಮಕೃಷ್ಣ ಥರ ಪೂಜೆಗೆ ಒಳಗಾಗೋ ಅಂಥದ್ದು ಕೆಲವು ಆತ್ಮಗಳಿಗೆ ಮಾತ್ರ ಸಾಧ್ಯ. ಅಂತಹ ಶ್ರೇಷ್ಠತೆಯನ್ನು ಇವರು ಸಾಧನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರನ ಶ್ರೀ ಮಾತೆಯವರನ್ನು, ಶಾರದಾ ಮಾತೆಯವ್ರದ ಹಿನ್ನೆಲೆ ಚಿಕ್ಕದು ಒಂದು 2-3 ಪ್ರಸಂಗ ಮಾತ್ರ ಹೇಳ್ತೀನಿ. ಆಮೇಲೆ ಅವರ ಉಪದೇಶಗಳಿಗೆ ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಶಾರದಾ ಮಾತೆಯವ್ರಿಗೆ ಮದುವೆ ಆದಾಗ ಎಷ್ಟು ವರ್ಷ ಅಂದರೆ 5 ವರ್ಷ ಅಷ್ಟೆ. 5 ವರ್ಷ ಹುಡುಗಿ, ಆಟ ಆಡ್ತಾ ಇರೋವಂಥ ಹುಡುಗಿ, ಜಸ್ಟ್ 5 ಇಯರ್ಸ್ ಶಾರದಾ ಮಾತೆಯವ್ರ ಮದುವೆ. ಯಾಕೆ ಮದುವೆ ಆಗೋಂಥ ಪ್ರಸಂಗ ಬರುತ್ತೆ ರಾಮಕೃಷ್ಣರನ್ನ ಅಂದರೆ, ರಾಮಕೃಷ್ಣರು ದೇವರ ಬಗ್ಗೆ ಒಂದು ಎತ್ತರ ಮಟ್ಟಕ್ಕೆ ಹೋಗಿಬಿಟ್ಟಿರ್ತಾರೆ. ಎಲ್ಲ ಹುಚ್ಚ ಅಂತ ಕರೆಯೋ ಸ್ಥಿತಿಗೆ ಹೋಗಿರ್ತಾರೆ. ರಾಮಕೃಷ್ಣ ಪರಮಹಂಸರನ್ನು ಹುಚ್ಚ ಅಂತ ಕರೀತಾರೆ. ಆವಾಗ ಎಲ್ಲ ಸಂಬಂಧಿಕರ ಹತ್ರ ಕೇಳ್ತಾರೆ, ಏನಪ್ಪ ಏನು ಮಾಡಬೇಕು, ಇದು ಹುಚ್ಚ ಆಗಿಬಿಟ್ಟಿದ್ದಾನೆ, ನನ್ನ ಮಗ ದೇವ್ರಿಗಾಗಿ ಹುಚ್ಚ ಆಗಿದ್ದಾನೆ, ಏನು ಮಾಡಬೇಕು? ಮದುವೆ ಮಾಡಿದ್ರೆ ಸರಿ ಹೋಗುತ್ತೆ. ಇದು ನನಗೆ ನನ್ನ ಹತ್ರ ಇದ್ದಂಥ ನಮ್ಮ ಬ್ರದರ್ ಈಗ ರಾಮಕೃಷ್ಣ ಆಶ್ರಮದಲ್ಲಿ ಸನ್ಯಾಸಿ ಆಗಿದ್ದಾರೆ. ಇದೇ ಅನುಭವ ನನಗಾಗಿದೆ. ನಮ್ಮಪ್ಪ ಹೇಳ್ತಾ ಇದ್ರು, ಅವನಿಗೆ ಒಂದು ಹೆಣ್ಣು ತಂದು ಕಟ್ಟಿದರೆ ಅವನೇ ಸುಮ್ಕಾಗ್ತಾನೆ, ಅವನೇನು ಆಶ್ರಮಕ್ಕೆ ಹೋಗ್ತಾನಂತೆ, ಸನ್ಯಾಸಿ ಆಗ್ತಾನಂತೆ ಅಂತ ನಮ್ಮಪ್ಪ ಹೇಳ್ತಿದ್ರು. ಇದೇ ಮಾತನ್ನೇ ರಾಮಕೃಷ್ಣರಿಗೆ ಹೇಳಿದ್ದಾರೆ ಅಷ್ಟೇ. ಇದು ನನ್ನ ಅನುಭವದಲ್ಲೇ ಇದೆ. ನನ್ನ ಹತ್ರನೇ ಇದ್ದರು, ಅವ್ರು ಹೋಗಿರೋದನ್ನು ಕೂಡ ನಾನು ನೋಡಿದ್ದೀನಿ. ಸೊ ಹುಚ್ಚ ಅಂತ ಎಲ್ಲ ಕಡೆನೂ ಹೆಣ್ಣು ಹುಡುಕ್ತಾರೆ, ಸಂಬಂಧಿಗಳೆಲ್ಲ ಹೋಗ್ತಾರೆ, ಎಲ್ಲಿ ಹುಡುಕಿನೂ ಸಿಕ್ಕಲ್ಲ. ಅಯ್ಯೋ ಯಾರು ಅವನಿಗೆ 23 ವರ್ಷ,
ತಾಳೆ ಆಗೋ ಅಂತ ಎಣ್ಣೆ ಸಿಗ್ತಾಯಿಲ್ಲ ಅಂತ ಎಲ್ಲ ಪಜ್ ಮಾಡ್ತಾರೆ. ರಾಮಕೃಷ್ಣರಿಗೆ ಆವಾಗ ಹೋಗಿ ಚಂದ್ರಮಣಿ ದೇವಿ ಅಂತ ರಾಮಕೃಷ್ಣರ ತಾಯಿ ರಾಮಕೃಷ್ಣರಿಗೆ ಹೇಳ್ತಾರೆ, ಅಪ್ಪ ಎಲ್ಲೂ ಹೆಣ್ಣು ಸಿಗ್ತಾ ಇಲ್ವಲ್ಲ ಮಗು ಅಂತ ಹೇಳ್ತಾರೆ. ರಾಮಕೃಷ್ಣರು ಅಲ್ಲಿ ಇಲ್ಲಿ ಹುಡುಕಿದ್ರೆ ಸಿಗ್ತಾರೆ ನಮ್ಮ ಹೆಣ್ಣು, ನನಗೆ ಮದುವೆ ಆಗುವಂಥ ಹೆಣ್ಣು ಈ ಜೈರಾಮ್ ಬಾಟಿನಲ್ಲಿ ಶಾರದೆ ಅಂತಿದ್ದಾಳೆ, ರಾಮಚಂದ್ರ ಮುಖರ್ಜಿ ಇದ್ದಾರಲ್ಲ ಅವ್ರ ಮನೆ ಕೇಳು ಕೊಡ್ತಾರೆ ಅಂತ ರಾಮಕೃಷ್ಣರು ಹೇಳ್ತಾರೆ. ನನಗೆ ಮದುವೆ ಆಗಬೇಕಾಗಿರೋ ಹೆಣ್ಣು ಅಲ್ಲಿ ಬೆಳೀತಾ ಇದ್ದಾಳೆ, ಹೋಗ್ರಿ ಕೇಳ್ರಿ ಅಂತ ಹೇಳ್ತಾರೆ. ಆವಾಗ ಅಲ್ಲೋಗಿ ಕೇಳ್ತಾರೆ, ಮದುವೆ ಸೆಟ್ಲಾಗುತ್ತೆ. ಇವರಿಗೆ ಬಡತನ, ರಾಮಕೃಷ್ಣರ ಮನೆಯಲ್ಲೂ ಬಡತನ, ಅವ್ರ ಮನೆಯಲ್ಲೂ ಬಡತನ. ಆವಾಗ ಚಂದ್ರಮಣಿ ದೇವಿ ಏನು ಮಾಡ್ತಾರೆ, ಪಕ್ಕದಲ್ಲಿ ಹೋಗ್ತಾರೆ, ಪಕ್ಕದ ಮನೆಗೆ ಹೋಗಿ, ಅಪ್ಪ ಮದುವೆ ಮಾಡ್ತಾಯಿದ್ವಿ, ಹೆಣ್ಣಿಗೆ ಒಡವೆ ಹಾಕೋಕ್ಕೆ ನಮಗೆ ಶಕ್ತಿ ಇಲ್ಲ, ಅದರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಕೊಡ್ರಿ, ಓಲೆನೋ ಕಿವಿ ಓಲೆನೋ ಮೂಗ್ತಿನೋ ನತ್ತೋ ಕಾಲಿಗೆ ಕಾಲು ಸುತ್ತೋ ಏನೋ ಕೊಡ್ರಿ ಅಂತ ಹೇಳಿ ತಂದು ಹಾಕಿಬಿಡ್ತಾಳೆ. 5 ವರ್ಷದ ಮಗು ಅಲ್ಲ ಶಾರದಾದೇವಿ, ಅವರು ತಿಳ್ಕೊತಾರೆ ನನಗೆ ಹೆಣ್ಣಿಗೆ ಮದುವೆಗೆ ಕಾಲದಲ್ಲಿ ಹಾಕಿದ್ರೆ ಒಡವೆ ಅವಳದೇ ಅಂತ ತಿಳ್ಕೊತಾರೆ ಶಾರದಾದೇವಿ. ಆದರೆ ವಾಪಸ್ ಕೊಡಬೇಕಾಗುತ್ತೆ, ಪಕ್ಕದ ಮನೆಗೆ ಇಸ್ಕೊಂಬಂದ್ಬಿಟ್ಟಿದ್ದಾರೆ, ಸಾಲ ತಂದಿದ್ದಾರೆ ಚಂದ್ರಮಣಿ ದೇವಿ. ಓಕೆ, ಇಲ್ಲ ವಾಪಸ್ ಕೊಡಬೇಕು ಅಂತ ಹೇಳ್ತಾರೆ. ಆವಾಗ ಇಲ್ಲ ಇದು ನಂದು, ನಾನು ಕೊಡಲ್ಲ ಅಂತ ಹೇಳುತ್ತಾ ಅದು 5 ವರ್ಷದ ಮಗು. ಆಮೇಲೆ ರಾಮಕೃಷ್ಣ, ಅಲ್ಲಮ್ಮ 5 ವರ್ಷದ ಮಗುವಿಗೆ ಆ ಒಡವೆ ಬಿಚ್ಚಿಕೊಡೋದು ಅಂತಂದರೆ ಕೊಡುತ್ತೇನಮ್ಮ, ನೀನು ಸುಮ್ಮನೆ ಇರು, ನಾನೆಲ್ಲ ಮಾಡ್ತೀನಿ, ನಾನು ಆ ಒಡವೆಗಳನ್ನೆಲ್ಲ ನಿನಗೆ ಬಿಚ್ಚಿಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಶಾರದಾ ದೇವಿಯವರು ಮಲಗಿಬಿಡ್ತಾರೆ. ಮಲಗಿದಾಗ ರಾಮಕೃಷ್ಣರು ಎಲ್ಲ ಒಡವೆಗಳನ್ನು ಬಿಚ್ಚಿ ಕೊಟ್ಬಿಡ್ತಾರೆ ಆ ಪಕ್ಕದ ಮನೆಯವರು. ಬೆಳಿಗ್ಗೆ ಎದ್ದು ನೋಡ್ತಾರೆ ಶಾರದಾಮಣಿ, ಏನೂ ಇಲ್ಲ, ಒಡವೆನೇ ಇಲ್ಲ ಇದಕ್ಕೆ. ಅಯ್ಯೋ ಏನಾಯಿತು, ಒಡವೆ ಆಯ್ತು. ಇದು ಅವ್ರ ಸಂಬಂಧಿಕರುಗಳಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಏನು, ಮದುವೆಗೆ ಹಾಕಿರೋ ಅಂಥ ಒಡವೆಗಳನ್ನು ಇನ್ನೂ ಮೈಯ ಆರಿಲ್ಲ, ಆಲೇ ನೀವು ಖಾಲಿ ಮಾಡಿಬಿಟ್ಟಿದ್ದೀರ ಅಂತ ಹೇಳಿ ಬೇಜಾರಾಗುತ್ತೆ. ಆ ಊರಿಗೆ ಅವ್ರ ಸೋದರ ಮಾವ ಇರ್ತಾನೆ, ಅವನು ಶಾರದಾಮಣಿಯನ್ನು ಊರಿಗೆ ಜೈರಾಮ್ ಬಾಟಿಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಇಲ್ಲಿ ಬಿಡಲ್ಲ, ಜಗಳ ಆಗುತ್ತೆ, ಮಾತುಕತೆ ಆಗುತ್ತೆ, ಶಾರದಾಮಣಿ ಕರ್ಕೊಂಡು ಹೋಗ್ತಾರೆ. ಸೊ ಯಾವ ಉದ್ದೇಶಕ್ಕೋಸ್ಕರ ಮದುವೆ ಮಾಡಿದ್ರು ಅದು ಸಾಕಲ್ಲ. ರಾಮಕೃಷ್ಣರು ಯಥಾಸ್ಥಿತಿ ಅವರು ಹೋಗ್ಬಿಡ್ತಾರೆ ದಕ್ಷಿಣೇಶ್ವರಕ್ಕೆ, ನಾನು ಹೋಗ್ತೀನಿ, ಅಲ್ಲಿ ಕಾಳಿ ಪೂಜೆ ಮಾಡ್ಕೊಂಡು ಇರ್ತೀನಿ ಅಂತ. ಅವ್ರಿಗೆ ಇದರಿಂದ ಏನೂ ವ್ಯತ್ಯಾಸನೇ ಆಗಲ್ಲ. ರಾಮಕೃಷ್ಣರು ಹೋಗ್ತಾರೆ, ಶಾರದಾ ಮಾತೆಯವರು ಅಲ್ಲೇ ತವ್ರ ಮನೆಯಲ್ಲಿ ಉಳಿತಾರೆ. ಈ ಹಿನ್ನೆಲೆಯಲ್ಲಿ ಮಾಡ್ತಾರೆ. ಇದು ಒಂದು ವಿಷಯ. ಶಾರದಾ ದೇವಿಯವರ ಹಿನ್ನೆಲೆ ಹೆಂಗಿತ್ತು ಅಂದರೆ, ಅವರ ಅಣ್ಣ ತಮ್ಮಂದಿರೆಲ್ಲ ದುಡ್ಡಿಗೆ ಸಾಯ್ತಾಯಿದ್ರು, ಬರೀ ದುಡ್ಡಿಗೆ ಅಂತ. ಒಂದು ಸಾರಿ ಶಾರದಾ ಮಾತೆಯವರು ಅವರು ಹೋಗ್ತಾರೆ ಜೈರಾಮ್ ಬಾಟಿ, ತುಂಬ ಹೆಸರು ಬಂದಿರುತ್ತೆ ಅಷ್ಟೊತ್ತಿಗೆಲ್ಲ. ಶಾರದಾ ಮಾತೆಯವರು ಹೋದರೆ ಊರಿಂದ ಅವ್ರನ್ನ ಸ್ವೀಕರಿಸೋಕ್ಕೆ ಬಂದಿಲ್ಲ. ಏನು ತಮ್ಮ, ನಾನು ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಕೂಡ ನೀವು ಊರಿಗೆ ಒಬ್ಬರೂ ಬಂದಿಲ್ಲ, ಊರು ಇದಕ್ಕೆ ನನ್ನನ್ನು ಸ್ವೀಕರಿಸಲೇ ಇಲ್ಲ ನೀವು ಯಾರು ಅಂತ ಹೇಳಿದ್ರೆ, ಅಲ್ಲ ಕಣಮ್ಮ, ಅವನು ಇದ್ದಾನಲ್ಲ ಅಣ್ಣ ಇನ್ನೊಬ್ಬ, ಅವನು ಹೋಗಿ ನೋಡು, ನಿನ್ನ ಕೈಯೋ ಕಾಲ ಮುರಿತೀನಿ ಅಂತಂದು. ನಾನೇನು ಮಾಡೋಕ್ಕಾಗುತ್ತಮ್ಮ ಅಂದರೆ ಅಷ್ಟು ಜಗಳ ಆ ಅಣ್ಣ ತಮ್ಮಂದಿರಲ್ಲಿ ಇತ್ತು ಶಾರದಾ ಮಾತೆಯವರಿಗೆ. ಇದಕ್ಕೆ ಇದು ಇನ್ನೊಂದು ಪ್ರಸಂಗ. ಅವರ ಕುಟುಂಬದ ಹಿನ್ನೆಲೆಯನ್ನು ನೀವು ತಿಳ್ಕೋಬೇಕು. ಯಾಕೆ ವ್ಯಕ್ತಿ ಶ್ರೇಷ್ಠ ಆಗ್ತಾನೆ ಅನ್ನೋ ಅಂಥದ್ರಲ್ಲಿ ಇಂಥ ವಾತಾವರಣದಲ್ಲಿ ಬೆಳೀತಾರೆ. ಕೊನೆ ತಮ್ಮ MBBS ಓದ್ತಾನೆ, ಡಾಕ್ಟ್ರ್, ಅವನು ಬುದ್ಧಿವಂತ ಇರ್ತಾನೆ. ಸುರಬಾಲೆ ಅಂತ ಅವನ ಹೆಂಡತಿ, ಆಕೆಗೆ ಒಂದು ಮಗು ಆಗುತ್ತೆ. ಸುರಬಾಲೆ ಅಂದರೆ ತುಂಬ ಜಗಳಗಂಟಿ. ಶಾರದಾದೇವಿಯವ್ರನ್ನ, ಅಕ್ಕ ನೀನೇ ನೋಡ್ಕೋಬೇಕು ಈ ಸುರಬಾಲೆನ ಅಂತ. ಅವನು ಸತ್ತೋಗ್ಬಿಡ್ತಾನೆ. ಅವನು ಕೊನೆಯವನು
ಅವನು ಸತ್ತೋದ್ಮೇಲೆ ಈ ಸುರಬಾಲನ ನೀವೇ ನೋಡ್ಕೋಬೇಕು ಅನ್ನೋ ಅಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಅರೆ ಹುಚ್ಚಿ ಥರ ಯಾವಾಗ ಏನು ಬೇಕಾದ್ರೂ ಬೈಬೋದು. ಇದಕ್ಕೆ ಅದನ್ನು ತಡ್ಕೊಳ್ತಾರೆ. ಆ ಮಗಳು ರಾಧೆ ಅಂತ, ಆ ಮಗಳೂ ಕೂಡ ಆಕೆನೂ ಹುಚ್ಚಿ ಥರನೇ ಆಡ್ತಾಳೆ. ಶಾರದಾದೇವಿಯವರು ತುಂಬ ಪ್ರೀತಿ. ಅವರ ಮಾತುಗಳನ್ನು ಉಪದೇಶದಲ್ಲಿ ನಾನು ಹೇಳ್ತೀನಿ. ಯಾಕೆ ಈ ಮಾತುಗಳನ್ನು ಶಾರದಾದೇವಿಯವರು ನಮ್ಮೆಲ್ಲರಿಗೂ ಹೇಳ್ತಾರೆ ಅನ್ನೋದಕ್ಕೆ ನಿಮಗೆ ಗೊತ್ತಾಗುತ್ತೆ. ಆ ಹಿನ್ನೆಲೆಯನ್ನು ಮಾತ್ರ ಕೊಡ್ತೀನಿ. ಅವರನ್ನು ನೋಡಿ ಕೇಳ್ತಾರೆ. ಕೊನೆಗೆ ಹೇಗಿರ್ತಾರೆ ಅಂತಂದರೆ, ಕೊನೆಗೆ ಉದ್ಬೋಧನ ಅಂತಿರುತ್ತೆ. ಕಲ್ಕತ್ತಾ ಅವರು ಏನು ಬೇಕಾದರೂ ತಪಸ್ವಿನಿ ಥರ ಇರ್ಬೋದು, ಎಷ್ಟು ಪವಿತ್ರವಾಗಿರ್ಬೋದು. ಒಬ್ಬರು ಶ್ರೇಷ್ಠರು ಹೇಳ್ತಾರೆ, ರಾಮಕೃಷ್ಣರನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ, ವಿವೇಕಾನಂದರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ, ಶಾರದಾ ಮಾತೆಯವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಇದೆ. ಯಾಕೆ ಅಂತಂದರೆ ಎಕ್ಸ್ಟ್ರಾರ್ಡಿನರಿಲಿ ಸಿಂಪಲ್ ಲೈಫ್, ವಿಶೇಷ, ಅದ್ಭುತದಲ್ಲಿ ಅದ್ಭುತ ಅಂತ ಹೇಳ್ಬೋದು. ಅಷ್ಟು ಇವರು ಶಾರದಾದೇವಿ ಏನಿದೆ, ಮೈ ಬಣ್ಣನೂ ಕೂಡ ಚೆನ್ನಾಗಿಲ್ಲ, ನೋಡೋಕ್ಕೆ ಕುರೂಪಿಯಾಗಿದ್ದಾರೆ ಅನ್ನುವಂತಹ ರೀತಿಯಲ್ಲಿ ಶಾರದಾ ಮಾತೆಯವರು ಇರ್ತಾರೆ. ಆದರೆ ಅವರ ತಪಶಕ್ತಿ, ಸ್ವಾಮಿ ವಿವೇಕಾನಂದರ ಬಾಯಿನಲ್ಲಿ ಹೇಳೋದಾದರೆ, ಶ್ರೀಮಾತೆಯವರು ನನಗೊಂದು ಮಾತು ಹೇಳಿ ನೀನು ಹೊರದೇಶಕ್ಕೆ ಹೋಗಿ ಅಂಥೇಳಿ ತಕ್ಷಣ ಛಂಗಂತ ಆರಿ ಹೋಗ್ತೀನಿ ಅಂತ ಹೇಳ್ತಾರೆ. ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ಶ್ರೀಮಾತೆಯವರು ನನಗೆ ಆಶೀರ್ವಾದ ಮಾಡಿದರೆ ಇನ್ನೇನು ಬೇಕಾಗಿಲ್ಲ, ಈ ಜಗತ್ತಿನಲ್ಲಿ ಎಲ್ಲರೂ ತಿರಸ್ಕಾರ ಮಾಡಲಿ, ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಇದು ಸ್ವಾಮಿ ವಿವೇಕಾನಂದರಂಥವರು ಶ್ರೀಮಾತೆಗೆ ಕೊಡ್ತಿದ್ದಂತಹ ಗೌರವ ಅಂತ ನಾವು ತಿಳ್ಕೋಬೇಕು. ರಾಮಕೃಷ್ಣ ಆಶ್ರಮದಲ್ಲಿ ಶಾರದಾ ಮಾತೆಯವರಿಗೆ ಹೋಲಿ ಮದರ್ ಅಂತ ಪವಿತ್ರವಾದಂಥ ತಾಯಿ. ಅವರು ಎಲ್ಲೆಲ್ಲಿ ಹೆಜ್ಜೆ ಇಟ್ಟಿದ್ರೋ ಅದೆಲ್ಲವೂ ಪವಿತ್ರ ಸ್ಥಳ. ನೀವು ಬೆಂಗಳೂರು ಬಸವನಗುಡಿ ಆಶ್ರಮಕ್ಕೆ ಹೋಗಿ ನೋಡಿದ್ರೆ ಆ ಶಾರದಾ ಮಾತೆಯವರು ಒಂದು ಕಲ್ಲು ಮೇಲೆ ಕೂತಿದ್ರಂಥ, ಒಂದು ಬಂಡೆ ಮೇಲೆ, ಅಲ್ಲಿಗೇ ಒಂದು ಗುಡಿ ಕಟ್ಟಿದ್ದಾರೆ ಶಾರದಾ ಮಾತೆಯವರು ಕೂತ್ಕೊಳ್ಳೋಕ್ಕೆ. ನಾನು ಬೆಳಗಾವಿಗೆ ಹೋಗಿದ್ದೀನಿ, ಚೆನ್ನೈಗೆ ಹೋಗಿದ್ದೀನಿ, ಕಲ್ಕತ್ತಾಕ್ಕೆ ಹೋಗಿದ್ದೀನಿ, ವಾರಣಾಸಿಗೆ ಹೋಗಿದ್ದೀನಿ. ಎಲ್ಲೆಲ್ಲಿ ನೋಡಿದ್ರು, ಎಲ್ಲೆಲ್ಲಿ ರಾಮಕೃಷ್ಣ ವಿವೇಕಾನಂದರು ಅಥವಾ ಶಾರದಾ ಮಾತೆಯವರು ಹೆಜ್ಜೆ ಇಟ್ಟಿದ್ದಾರೋ ಅವೆಲ್ಲವೂ ಸ್ಥಳಗಳು ಕೂಡ ಇವತ್ತು ಪವಿತ್ರ ಸ್ಥಳಗಳು. ಅಗಾಧವಾದಂತಹ ಪ್ರಚಾರ ನಡೀತಾ ಇದೆ. ಇದಕ್ಕೆ ಬೆಳಗಾಂನಲ್ಲಿ ಹೋಗಿ ಅಲ್ಲೊಂದು ಮನೆಯಲ್ಲಿದ್ದರಂತೆ, ಆ ಮನೆಯೇ ಪವಿತ್ರ ಆಗಿದೆ. ಇವಾಗ ಅದೇ ಮಠ ಆಗಿದೆ, ರಾಮಕೃಷ್ಣ ಮಠ ಆಗಿದೆ. ಇದಕ್ಕೆ ಆ ಥರ ಇದೆ. ಬೆಂಗಳೂರಿನಲ್ಲಿ ಹೋಗಿ, ಎಲ್ಲಾದರೂ ಹೋಗಿ, ನೀವು ಚೆನ್ನೈಗೆ ಹೋಗಿ, ಯಾವ್ಯಾವ ಜಾಗದಲ್ಲಿ ಇವರು ಈ 3 ಜನ ಕಾಲಿಟ್ಟಿದ್ದಾರೋ. ಗುಜರಾತ್ಗೆ ಹೋಗಿದ್ದೀನಿ ನಾನು. ಅಲ್ಲಿ ಆ ಗುಜರಾತ್ ಸ್ಟೇಟ್ನಲ್ಲಿ ಪೋರಬಂದರ್, ಆ ಪೋರಬಂದರ್ನಲ್ಲಿ ಗಾಂಧಿ ಹುಟ್ಟಿರೋ ಅಂಥ ಊರದು. ಅಲ್ಲಿ ರಾಮಕೃಷ್ಣ ಆಶ್ರಮ ಇದೆ. ಸರ್ಕಾರದವರು ಕೊಟ್ಟಿದ್ದಾರೆ, ಜಾಗನ ಕೊಟ್ಟಿದ್ದಾರೆ ಇದೆ. ಅದರಿಂದ ಪವಿತ್ರ ಜೀವನ ಮಾಡೋದ್ರಿಂದ ಏನು ನಮಗೆ ಲಾಭ ಆಗುತ್ತೆ ಅಂದರೆ ನಾವು ತಿಳ್ಕೋಬೇಕು, ನಾವು ಒಡೆತನ ಏನೂ ಮಾಡಬೇಕಾಗಿಲ್ಲ, ಜಗತ್ತಿಗೆ ಒಡೆಯರಾಗ್ಬೋದು, ಜಗನ್ನಾಥನಿಗೆ ಒಡೆಯರಾಗಿರ್ಬೋದು. ಅದೇ ಸತ್ಸಂಗ ಅಂತಂದರೆ. ಸತ್ಸಂಗ ಅಂತಂದರೆ ಏನೋ ಒಂದು ಒಳ್ಳೆಯ ಸ್ಪೀಚಸ್ ಕೇಳೋದು ಅದಲ್ಲ, ಭಗವಂತನ ಜೊತೆಗಿರೋದು, ಯಾವಾಗಲೂ ವಾಸ ಮಾಡೋದು. ನಮ್ಮ ಮನಸ್ಸು, ಮನಗಳು, ದೇಹಗಳು ಯಾವಾಗಲೂ ಸಚ್ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಇನ್ನೊಬ್ಬರಿಗೆ ಎಷ್ಟೊತ್ತಿಗೆ ಒಳ್ಳೇದು ಮಾಡೇನು, ಇನ್ನೊಬ್ಬರಿಗೆ ಏನನ್ನ ಒಳ್ಳೇದು ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಅನ್ನುವಂಥ ತವಕ, ತುಡಿತ, ಮಿಡಿತ ಇದ್ದರೆ ಆಗ ನಾವು ಆ ಸಂಘಕ್ಕೆ ಸತ್ಸಂಗ ಅಂತ ನಾವು ಕರಿಬೋದು. ಇದು ಶಾರದಾ ಮಾತೆಯವರ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಕಡಿಮೆ. ನಾನೀಗ ಇನ್ನೊಂದು ಮಾತ್ರ ಉದಾಹರಣೆ ಹೇಳ್ತೀನಿ. ಅವರು ದೇವಿ ಯಾವ ಥರ ಇದ್ದರು ಅಂಥೇಳಿ. ಶಾರದಾ ಮಾತೆಯವ್ರಿಗೂ ರಾಮಕೃಷ್ಣರ ಸಂಪರ್ಕ ಕಮ್ಮಿ ಇದಕ್ಕೆ ಆಗುತ್ತೆ. ಇವರು ಜಯರಾಮ್ ಬಾಟಿನಲ್ಲಿರ್ತಾರೆ, ಅವರು ದಕ್ಷಿಣೇಶ್ವರದಲ್ಲಿರ್ತಾರೆ. ಅಲ್ಲಿಗೂ ಒಂದು 70 ಕಿಲೋಮೀಟ್ರ್, 80 ಕಿಲೋಮೀಟ್ರ್ ಆಗ್ಬೋದು. ಹೋಗ್ತಾರೆ, ಯಾರೋ ಹೋಗ್ತಾರೆ.
ಹೋಗಬೇಕು, ನದಿ ಸ್ನಾನ ಇದೆ, ಒಂದು ಪವಿತ್ರ ಸ್ನಾನ ಇದೆ, ಅದಕ್ಕೆ ಅಂದರೆ ಗಂಗಾ ನದಿ ತೀರದಲ್ಲಿದೆ ದಕ್ಷಿಣೇಶ್ವರ, ಅಲ್ಲಿ ಪವಿತ್ರ ಸ್ನಾನ ಮಾಡಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅನ್ನೋವಂಥ ಒಂದು ಧರ್ಮ, ಒಂದು ಮನೋಸ್ಥಿತಿ ಅದು. ಅದಕ್ಕೆ ಹೋದರು. ಎಲ್ಲರೂ ಹೋಗೋರ ಜೊತೆಗೆ ಶಾರದಾದೇವಿ ಇದು ಒಳ್ಳೆಯ ಕೆಲಸ, ಎಲ್ಲರೂ ನನ್ನ ಗಂಡ ಹುಚ್ಚಾಗಿದ್ದಾರೆ ಅಂತ ಹೇಳ್ತಾರೆ, ಅದರಿಂದ ನಾನು ಹೋಗಿ ಈ ಕಾಲದಲ್ಲಿ ಅವ್ರ ಜೊತೆಗಿರೋವಂಥದ್ದು, ಅವ್ರ ಸೇವೆ ಮಾಡೋದು ನನಗೆ ಒಳ್ಳೆಯದಾಗುತ್ತೆ ಅನ್ನೋ ಲೆಕ್ಕದಲ್ಲಿ ಶಾರದಾದೇವಿ ಚಿಕ್ಕ ಮಗಳಾಗಿದ್ದರೂ ಕೂಡ ಅವ್ರ ಜೊತೆಗೆ ಹೋಗ್ತಾರೆ. ದಾರ್ಯಾಗ ಹೋಗ್ಬೇಕಾದ್ರೆ ಇವ್ರಿಗೆ ಜ್ವರ ಬಂದ್ಬಿಡುತ್ತೆ, ಮುಂದೆ ಹೋಗೋರು ಹೋಗೇ ಬಿಡ್ತಾರೆ, ಇವರೊಬ್ಬರೇ ಇರ್ತಾರೆ ಅಲ್ಲಿಗೆ ಕಳ್ಳರು ಬಂದ್ಬಿಡ್ತಾರೆ. ಅಂದರೆ ಆ ಕಾಲದಲ್ಲೆಲ್ಲ ದರೋಡೆಕೋರರು ಜಾಸ್ತಿ ಇದ್ದರು, ಅವ್ರಿಗೆ ಬಂದುಬಿಡ್ತಾರೆ. ಶಾರದಾ ಮಾತೆ ಅವ್ರಿಗೆ ಗೊತ್ತಾಗುತ್ತೆ, ಅವರು ಧೈರ್ಯ ತಾಳ್ತಾರೆ. ಶಾರದಾ ಮಾತೆ ಅವ್ರು ಧೈರ್ಯ ತಗೊಂಡು ಆ ಕಳ್ಳಗಿದಾನಲ್ಲ ಡಕಾಯಿಟ ಅವನಿಗೆ, ಅಪ್ಪ ನಿನ್ನ ಮಗಳು ನಾನು ಶಾರದೆ ಅಂತ. ಆ ಕಳ್ಳನಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ, ಕಳ್ತನ ಮಾಡಬೇಕು ಅಂತ ಬಂದಿದ್ದಾನಲ್ಲ, ನಾನಪ್ಪ ನಿನ್ನ ಮಗಳು ಶಾರದೆ ಗೊತ್ತಾಗಲಿಲ್ವಾ ಅಂದ್ಬಿಡ್ತಾರೆ. ಅಯ್ಯಪ್ಪ ಅಂತಂದು, ಅಮ್ಮ ಯಾವ ಬಂದೆ ಅಂತ ಆ ಕಳ್ತನ ಮಾಡೋದನ್ನೇ ಮರ್ತೋಗ್ತಾನೆ ಅವನಿಗೆ. ಆವಾಗ ಕರ್ಕೊಂಡು ಹೋಗ್ತಾರೆ ಅವರು. ಇವ್ರು ಯಾರು ಶಾರದಾ ಅಂತ ಗೊತ್ತಾಗುತ್ತೆ. ಶಾರದಾ ಮಾತೆಯವರು ರಾಮಕೃಷ್ಣರು ತುಂಬ ಇದನ್ನು ಇಷ್ಟಪಡ್ತಿರ್ತಾರೆ. ಇವ್ರನ್ನ ಕರ್ಕೊಂಡು ಹೋದ ತಕ್ಷಣ ಅವ್ರಿಗೆ ಇವ್ರು ಯಾರು ಅಂತ ಹೇಳ್ತಿರ್ತಾರೆ. ನಮ್ಮಪ್ಪ ಗೊತ್ತಾಗಿಲ್ವಾ, ಇವ್ರು ನಮ್ಮಮ್ಮ ಅಂತ ಹೇಳ್ಬಿಡ್ತಾರೆ ಅವ್ರಿಗೆ ಅಂತ. ಅಲ್ಲಿವರೆಗೂ ಅವರ ಸ್ವಂತ ತಂದೆ ತಾಯಿ ಥರ ದಕ್ಷಿಣೇಶ್ವರಕ್ಕೆ ಹೋಗಿ ಬರ್ತಿರ್ತಾರಂತೆ ಅವರು. ದ್ಯಾಟ್ ಈಸ್ ಶಾರದಾ ಮಾತೆ. ಅದನ್ನು ವರ್ಣನೆ ಮಾಡೋಕ್ಕಾಗಲ್ಲ. ನೀವು ದಕ್ಷಿಣೇಶ್ವರಕ್ಕೆ ಯಾರಾದರೂ ಹೋಗಿದ್ರೆ ನೋಡಿರ್ತೀರಿ, ನಾನು ಹೋಗಿದ್ದೀನಿ. ರಾಮಕೃಷ್ಣರಿಗೆ ದೊಡ್ಡ ಹಾಲಿದೆ, ಎಲ್ಲ ಕಾಲು ಹೊತ್ತವರು ಕೈ ಹೊತ್ತವರು ಎಲ್ಲ ಇದ್ದಾರೆ. ಶಾರದಾ ಮಾತೆಯವರು ಹಿಂಗೆ ನಮ್ಮ ಕೆಲವು ಅಲ್ಲಲ್ಲ ಈ ಹೆರಿಗೆ ಆಗೋಕ್ಕೆ ಒಂದು ಹೊರಗೆ ಊರಿಂದ ಹೊರಗೆ ಒಂದು ಗುಡಿಸ್ಲು ಹಾಕ್ಯಂತಾರೆ, ಅದರಲ್ಲಿ ಹಿಂಗೆ ಬಾಗಿ ಮನ್ಕೋಬೇಕು. ಅದಕ್ಕೆ ಕಾಲು ನೀಡೋಕ್ಕೂ ಕೂಡ ಸಾಧ್ಯ ಆಗಲ್ಲ. ಅದಕ್ಕೆ ಶಾರದಾ ಮಾತೆಯವರು ಇದ್ದಂತಹ ಜಾಗ ದಕ್ಷಿಣೇಶ್ವರದಲ್ಲಿ ಆ ಥರ ಇತ್ತು. ಅದರಲ್ಲಿ ಯಾರು ಅತಿಥಿಗಳು ಬಂದರೆ ಮಲಗೋಕ್ಕೆ ಜಾಗ ಮಾಡಿಕೊಡ್ಬೇಕು ಶಾರದಾ ಮಾತೆಯವರು. ಅವ್ರ ಜೊತೆಗೆ ಚಂದ್ರಮಣಿ ದೇವಿನೂ ಇದ್ದರು. ಅಂಥ ಒಂದು ಕ್ಲಿಷ್ಟವಾದಂಥ ಜಾಗದಲ್ಲಿ ಶಾರದಾ ಮಾತೆಯವರು ಇರ್ತಾರೆ. ಇನ್ನು ಉಳಿದಿರೋದನ್ನೆಲ್ಲ ದಿವ್ಯತ್ರಯರ ಪುಸ್ತಕ ನಾವು ನಿಮಗೆ ಒದಗಿಸ್ತೀವಿ. ದಯವಿಟ್ಟು ತಪ್ಪದೆ ಒಂದು ಸಾರಿ ಆದರೂ ನೀವು ಓದಿ, ಅದು ನಮ್ಮನ್ನು ಪವಿತ್ರೀಕರಿಸುತ್ತೆ ಅಂತ ಹೇಳ್ಕೊಂಡು ಇಷ್ಟು ಹಿನ್ನೆಲೆ ಸಾಕಾಗುತ್ತೆ ಶಾರದಾ ಮಾತೆಯವ್ರ ಬಗ್ಗೆ ಮಾತಾಡೋಕ್ಕೆ. ಇನ್ನು ಅವರ ಉಪದೇಶಗಳನ್ನು ನಾನು ಒಂದು 4-5 ಉಪದೇಶಗಳನ್ನು ಚರ್ಚೆ ಮಾಡೋದ್ರೊಳಗೆ ನಮಗೆ ಸಮಯ ಸಾಕಾಗುತ್ತೆ ಅಷ್ಟು. ನೋಡಿ, ಅವರು ಏನಾಗುತ್ತೆ ನಮ್ಮ ಪ್ರಾಪಂಚಿಕರಿಗೆ, ನಮಗೆ ಭಾಳ ಹೆಂಗಿದೆಯಪ್ಪ, ನಾನು ಐ ಆಮ್ ವೆರಿ ರಿಚ್, ನಾನು 1-2 ವೆಹಿಕಲ್ ಇಟ್ಕೊಂಡಿದ್ದೀನಿ ಅಂತ. ಶಾರದಾ ಮಾತೆಯವ್ರನ್ನ ಕೇಳಿ ಅವ್ರ ಮಾತಿನಲ್ಲಿ ತಿಳ್ಕೊಳ್ಳಿ. ಅವ್ರು ಹೇಳ್ತಾರೆ, ಪ್ರಾಪಂಚಿಕ ಪ್ರೀತಿ ದುಃಖದಲ್ಲಿ ಕೊನೆಯಾಗುವುದು. ಪ್ರಾಪಂಚಿಕ ಪ್ರೀತಿ ದುಃಖದಲ್ಲಿ ಕೊನೆಯಾಗುವುದು. ದೇವರ ಪ್ರೀತಿ ಚಿರಶಾಂತಿ ಕೊಡುವುದು. ನಾವು ಯಾಕೆ ನಾವು ಪ್ರೇಯರ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಹಿಂದೆ ಸತ್ಸಂಗಗಳಲ್ಲಿ ಭಾಗವಹಿಸಬೇಕು ಅಂತಂದರೆ, ತಾತ್ಕಾಲಿಕವಾದಂಥ ಸುಖ ಅಂದರೆ ಹೊರಗಡೆನೇ ನಮಗೆ ಸಿಗುತ್ತೆ ಒಂದಷ್ಟು ಸುಖ. ಅಂದರೆ ಸೂರ್ಯ ಇರೋವರೆಗೂ ಬೇಕಾದಷ್ಟು ಬೆಳಕಿರುತ್ತೆ. ಸೂರ್ಯ ಮುಳುಗಿದ ತಕ್ಷಣ ಮತ್ತು ಕತ್ತಲೆ ಆಗುತ್ತೆ. ಅದಕ್ಕೆ ಸಾಂಸಾರಿಕ ಜೀವನ ಎಷ್ಟೇ ಮಾಡಿದ್ರು, ಎಷ್ಟೇ ಶ್ರೀಮಂತರಾಗಿದ್ದರು, ಏನೆಲ್ಲವೂ ನಮ್ಮಲ್ಲಿ ಇದ್ರೂ ಕೂಡ ಅದು ಚಿರಶಾಂತಿಯನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲಿ ಏರು ಪೇರುಗಳು, ಒಡೆದಾಟಗಳು, ಬಡಿದಾಟಗಳು, ಗದ್ದಲಗಳು, ನಾನು ಮೇಲು ನೀನು ಕೆಳಗೆ, ನನ್ನ ಜಾತಿ ಮೇಲು ನನ್ನ ಧರ್ಮ ಮೇಲು, ಈ ರೀತಿಯ ಚರ್ಚೆಗಳು. ಚರ್ಚಾತೀತವಾಗಿರುವಂಥ ಒಂದೇ ವಿಷಯ ಅಂತಂದರೆ ಭಗವತ್ ಪ್ರೇಮ. ಭಗವತ್ ಪ್ರೇಮ ಚರ್ಚೆಗೆ ಒಳಪಡಲ್ಲ. ಅದಕ್ಕೆ ಐ ಆಮ್ ಹ್ಯಾಪಿ ಅಷ್ಟೇ, ದಟ್ಸ್ ಆಲ್.
ಇದನ್ನು ನನಗೆ ರಂಗವಿಟ್ಲಾಚಾರ್ ಅಂತ ಅವರು ನಮಗೆಲ್ಲ ಹಿರಿಯರವರು. ಅವರು ವಿವೇಕಾನಂದ ಲಾ ಕಾಲೇಜ್ನಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ದೆ, ಲಾ ಪ್ರೊಫೆಸರ್ಸ್. ಅವ್ರಿಗೆ ಗಂಡು ಮಕ್ಕಳಾಗಿರಲಿಲ್ಲ. ಅದರಿಂದ ನಾನು ನನ್ನ ಸ್ನೇಹಿತ ಜಗದೀಶ್ ಮುಂಡರ್ಗಿ ಅಂತ ನಮ್ಮಿಬ್ಬರನ್ನ ಕಂಡ್ರೆ ತುಂಬ ಪ್ರೀತಿ. ಅವರು ಪ್ರತಿ ಶುಕ್ರವಾರ ನಮಗೆ ಮಸಾಲೆ ದೋಸೆ ಕೊಡ್ಸೋಕ್ಕೆ ಹೋಗ್ಬೇಕು, ಅವರು ಮನೆಗೆ ಹೋಗ್ಬೇಕು. ಆ ಥರ ಅವ್ರು ತಿಂತಿರಲಿಲ್ಲ, ನಾನು ಮನೆಗೆ ಹೋಗ್ತೀನಿ ಊಟ ಮಾಡ್ತೀನಿ ಅಂತ. ನಮಗೆ ಕೊಡಿಸಿದ್ದು ಸಾಕಪ್ಪ ಚೆನ್ನಾಗಿ. ನಾವು ಹಳ್ಳಿ ಜನಗಳಲ್ಲ, ದೋಸೆ ಬೆಂಗಳೂರಿನಲ್ಲಿ ಮಸಾಲೆ ದೋಸೆ ಅಂತಂದರೆ ಅದು ಬೆಣ್ಣೆ ದೋಸೆ ಇಂಥದ್ದೆಲ್ಲ ಒಂದು ಸ್ವಲ್ಪ ನಮಗೆ ಇಷ್ಟನೇ, ಅದಕ್ಕೆ ಕೊಡಿಸಿ. ಅವರು ನಂಗೆ ಹೇಳಿದ್ರು, ನಿಂಗೆ ಏನು ಆಗಬೇಕು ಅಂತ ಬಿಲ್ಲಪ್ಪ ಇಷ್ಟ ಇದೆ ಅಂತೇಳಿ. ನಾನು ಚೆನ್ನಾಗಿ ವಕೀಲ ಆಗಬೇಕು, ಪ್ರೊಫೆಸರ್ ಆಗಬೇಕು, ಸಂಪಾದನೆ ಮಾಡಬೇಕು, ಹಣ ಸಂಪಾದನೆ ಮಾಡಬೇಕು, ಆಮೇಲೆ ಮನೆ ಕಟ್ಕೋಬೇಕು, ಕಾರ್ ತಗೋಬೇಕು, ಖುಷಿಯಿಂದ ಇರಬೇಕು ಸರ್ ಅಂತಂತ ಹೇಳಿದೆ ಅವರಿಗೆ. ಬಿಲ್ಲಪ್ಪ ಅದೆಲ್ಲ ನಿಧಾನಕ್ಕಾಗಲಿ, ಮೊದಲು ಖುಷಿಯಿಂದ ಇದ್ಬಿಡ್ರಿ, ಆಮೇಲೆ ಕಾರು ಎಲ್ಲ ತಗೊಳುವಂತೆ ಅಂತ ಹೇಳಿದ್ರು ಅವರು. ಬಿ ಹ್ಯಾಪಿ ಫಸ್ಟ್. ಹ್ಯಾಪಿನೆಸ್ ಶುಡ್ ನಾಟ್ ಬಿ ಡಿಪೆಂಡೆಂಟ್. ಯಾವುದೇ ಪದಾರ್ಥದ ಮೇಲೆ ನಮ್ಮ ಪ್ರೀತಿ, ಸ್ನೇಹ, ನಮ್ಮ ಸಂತೋಷ ಅವಲಂಬಿಸಬಾರದು. ಸೂರ್ಯೋದಯವನ್ನು ನೋಡಿ, ಎಷ್ಟು ನೋಡಿದ್ರೂ ಕೂಡ ಸೂರ್ಯನಿಗೇನಾದ್ರು ತೊಂದರೆ ಆಗುತ್ತಾ? ಡಿಸ್ಇಂಟ್ರೆಸ್ಟೆಡ್ ಪ್ಲೆಷರ್ಸ್ ಅಂತ ಕರೀತಾರೆ ಇದಕ್ಕೆ. ಅನಾಸಕ್ತವಾಗಿರ್ತಕ್ಕಂಥದ್ದು, ತನಗೆ ಸಹಜವಾಗಿ ಪ್ರಕೃತಿ ಕ್ರಿಯೆಯಿಂದನೇ ಚಿಮ್ಮೋ ನೀರನ್ನು ನೋಡಿ, ಹರಿಯೋ ನದಿಯನ್ನು ನೋಡಿ, ಆರೋ ಮೋಡನ್ನು ನೋಡಿ, ಸೂರ್ಯನ ನೋಡಿ, ಚಂದ್ರನ ನೋಡಿ, ಆ ಬೆಳದಿಂಗಳನ್ನು ನೋಡಿ, ಅದನ್ನು ಆನಂದಿಸಿ. ಯಾರೂ ನಿಮಗೆ ಅಸೂಯೆ ಪಡೋ ಅಂಥದ್ದಿಲ್ಲ. ಅದೇ ಒಂದು ಬಂಗಾರದ ಬಳೆ ಹಾಕ್ಕೊಂಡು ಹೋಗಿ, ಕೆಲವ್ರಿಗೆ ಹಂಗೆ ಮೊದಲೆಲ್ಲ ಹಿಂಗೆ ಮಾಡಿ, ಈಗ ಮುಚ್ಕೊಂತಾರೆ. ಆವಾಗ ತೆರ್ಕೊಳ್ಳೋದು ಜಾಸ್ತಿ ಇತ್ತು. ಹಿಂಗೆ ತಾಳಿ ಹಾಕ್ಯಂದ್ರೆ, ಬಂಗಾರದ ತಾಳಿ ಹಾಕ್ಯಂದ್ರೆ ಮೇಲೆ ಹಾಕ್ಕೊಳ್ಳೋದು. ಇವಾಗೆಲ್ಲ ಒಳಗೆ ಹಾಕ್ಯಂತಾರೆ. ಕೆಲವರು ಸುಮ್ಮನೆ ಇದು ಮಾಡೋಕ್ಕೆ, ಯಾಕೆಂದರೆ ಕಾಲ ಬದಲಾವಣೆ ಆಗಿದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು ನನಗೆ, ಬಿ ಹ್ಯಾಪಿ ಫಸ್ಟ್. ನೀವು ನಿಮ್ಮ ಸಂತೋಷ ನಿಮ್ಮ ಸಂಪಾದನೆಯ ಮೇಲೆ, ನಿಮ್ಮ ಕಾರ್ ಮೇಲೆ, ನಿಮ್ಮ ಬಂಗ್ಲೆ ಮೇಲೆ ನೀವು ಇದನ್ನು ಅವಲಂಬಿಸಬಾರ್ದು. ಯು ಮಸ್ಟ್ ಬಿ ಹ್ಯಾಪಿ. ಸೊ ನಮಗೆ ನಾವೇ ಸಂತೋಷವಾಗಿರೋದಕ್ಕೆ ಸಾಧ್ಯ ಇದೆ. ಇದನ್ನು ನಾವೆಲ್ಲರೂ ತಿಳ್ಕೊಬೇಕು. ಈ ಸತ್ಸಂಗದಲ್ಲಿ ನಾವು ತಿಳ್ಕೋಬೇಕು. ಶಾರದಾದೇವಿಯವರ ಜೀವನದಲ್ಲಂತೂ ನೀವು ಅನೇಕ ಪ್ರಸಂಗಗಳನ್ನು ನೋಡಿದರೆ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸ್ವಾಮಿ ವಿವೇಕಾನಂದರಂಥವರು ಶಾರದಾ ಮಾತೆಯವರು ನನಗೆ ಆಶೀರ್ವಾದ ಮಾಡಿದ್ರೆ ಚೆಂಗಂತ ನೆಗೆದು ಅಮೇರಿಕಕ್ಕೆ ಹೋಗ್ತೀನಿ, ಅಲ್ಲಿ ಚಿಕಾಗೋ ನಗರದಲ್ಲಿ ಒಂದು ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತೀನಿ, ಭಾಷಣ ಮಾಡ್ತೀನಿ, ಪ್ರಪಂಚಕ್ಕೆ ಈ ಹಿಂದೂ ಧರ್ಮ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳೋವಂಥ ಧೈರ್ಯ. ಯಾಕೆಂದರೆ ಶಾರದಾ ಮಾತೆಯವರು ಕೊಟ್ಟಂತಹ ಪ್ರೋತ್ಸಾಹ, ಉತ್ಸಾಹ, ಇದನ್ನು ನಾವು ತಗೋಬೇಕು. ಆಮೇಲೆ ಇನ್ನೊಂದು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಶಾರದಾ ಮಾತೆಯವರು. ಯಾವಾಗೂ ನೀರಿನ ಸ್ವಭಾವ ಇದೆ, ಅದು ಯಾವ ಕಡೆ ಅಂದರೆ ತಗ್ಗಿನ ಕಡೆ ಆಗೋದು. ನೀರಿನ ಸ್ವಭಾವ ಯಾವಾಗಲೂ ತಗ್ಗಿರೋ ಕಡೆಗೆ ನೀರು ಆಗುತ್ತೆ. ಅವ್ರು ಹೇಳ್ತಾರೆ, ಕೆಲವು ವೇಳೆ ಸೂರ್ಯನ ಕಿರಣ ಬಿದ್ದುಬಿಟ್ರೆ ಆ ನೀರು ಆವಿಯಾಗಿ ಮೇಕು ಹೋಗ್ಬೋದು. ಎಲ್ಲರೂ ಹೋಗಲ್ಲ ಮೇಕೆ, ಎಲ್ಲೋ ಕೆಲವರು ಹೋಗ್ತಾರೆ. ಶಾರದಾ ದೇವಿಯವರಂಥವ್ರಿಗೆ ಮಾತ್ರ ಅದು ಗೊತ್ತಾಗುತ್ತೆ. ಅವರು ಸೂರ್ಯನ ಕಿರಣ, ಅದೇ ಭಗವದ್ಭಕ್ತಿ. ಸೊ ಭಕ್ತಿಯಿಂದ ನಮಗೇನಾಗ್ಬೋದು ಅಂತಂದರೆ, ಭಕ್ತಿಯಿಂದ ಪ್ರಯತ್ನ ಮಾಡಿದ್ರೆ ನಾವು ಮೇಲಕ್ಕೂ ಕೂಡ ಹೋಗೋಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ಸಹಜವಾಗಿ ಸ್ವಭಾವ ಏನು, ಆ ಕಡೆ ತಗ್ಗಿನ ಕಡೆ ಹರಿಯುವಂಥದ್ದು ಸಹಜವಾದಂಥ ಸ್ವಭಾವ. ಇದಕ್ಕೆ ನನಗೆ ಬ್ಯಾಂಗ್ಳೂರಿನಲ್ಲಿ ಒಂದು ಸ್ವಾಮೀಜಿಯವರು ಹೇಳಿದರು ನನಗೆ, ಬಿಲ್ಲಪ್ಪ, ಮನಸ್ಸಿನ ಸ್ವಭಾವ ಚಂಚಲ, ಅದು ಯಾವಾಗಲೂ ಕೆಳಗೆ ಹೋಗೋಕ್ಕೆ ಇಷ್ಟಪಡುತ್ತೆ, ಅದು ಮೇಲಕ್ಕೆ ತಗೊಂಡು ಹೋಗಿದರೆ ಅಷ್ಟೇ ಸಾಲದು ಅಂತ ಅವ್ರು ಹೇಳಿದರು. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಮಾತು. ಮೇಲಕ್ಕೆ ತಗೊಂಡು ಹೋದರೆ ಮನಸ್ಸನ್ನು ಅಷ್ಟೇ ಸಾಲದು, ಅದು ಮತ್ತೆ ಕೆಳಗೆ ಬರೋದು, ಜಾರಿ ಬರೋ ಅಂಥದ್ದು ಅದ್ರ ಸ್ವಭಾವ. ಮೇಲಕ್ಕೆ ತಗೊಂಡು ಹೋಗೋದು ಅಷ್ಟೇ ಅಲ್ಲ, ಅಲ್ಲೇ ನಿಲ್ಲಿಸಬೇಕು ಅಂತ ಹೇಳಿದ್ರು. ಇದು ಎಲ್ಲರೂ ತಿಳ್ಕೊಳ್ಳಿ ದಯವಿಟ್ಟು. ಮೇಲಕ್ಕೆ ನಮ್ಮ ಮನಸ್ಸನ್ನು ತಗೊಂಡೋದ್ರೆ, ಅಕೇಶನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ಮನಸ್ಸು ಉಚ್ಛ್ರಾಯ ಸ್ಥಿತಿಗೆ ಹೋಗಿದೆ, ಅದು ಸಾಲದು. ಅದು
ಅಲ್ಲೇ ಇರಬೇಕು ಯಾವಾಗಲೂ ಕೂಡ. ಅದಕ್ಕೆ ಅದು ನಾವು ಶಾರದಾ ಮಾತೆಯಿಂದ ನಾವು ಕಾಣ್ತೀವಿ. ಅದರಲ್ಲೂ ಕೂಡ ಅವರ ಸಾಂಸಾರಿಕ ಜೀವನದಲ್ಲಿ ಗೊಂದಲದಲ್ಲಿ ಸಿಗಾಕೆಂದು ಅವರು ಹೊರಗೆ ಬರೋವಂಥ ರೀತಿ ಇದೆಯಲ್ಲ, ಅದು ಅಸಾಧಾರಣವಾಗಿರ್ತಾರೆ. ಒಬ್ಬ ಕಳ್ಳ ಇರ್ತಾನೆ. ಆ ಕಳ್ಳತನ ಮಾಡೋದು ಅವನ ಕೆಲಸ ಆಗಿರುತ್ತೆ. ಬಂದು ಶಾರದಾ ಮಾತೆಯವ್ರ ಹತ್ರ ಹೇಳ್ತಾನೆ. ಅದಕ್ಕೆ ಇನ್ನೊಬ್ಬರು ಅವರು ಸಂಬಂಧಿಗೆ ಬಂದು ಶಾರದಾ ಮಾತೆಯವ್ರಿಗೆ ಹೇಳ್ತಾರೆ, ಇವನಿಗೆ ಮಂತ್ರ ದೀಕ್ಷೆ ಕೊಡಬೇಡ್ರಿ ನೀವು, ಇವನು ಕಳ್ಳ, ಇವನು ಸ್ವಭಾವದಲ್ಲಿ ಕಳ್ಳ ಅಂತ, ಅದಕ್ಕೆ ಮಂತ್ರ ದೀಕ್ಷೆ ಕೊಡಬಾರ್ದು. ಶಾರದಾ ದೇವಿಯವರು ಹೇಳ್ತಾರೆ, ಎಂಥ ಮಾತು ಹೇಳ್ತಾರೆ. ರಾಮಕೃಷ್ಣರು 16 ಜನ ಅಂದರೆ ಸ್ವಾಮಿ ವಿವೇಕಾನಂದರು, ಬ್ರಹ್ಮಾನಂದರು, ಶಾರದಾನಂದರು, ಶಿವಾನಂದರು, ಅಂಥ ಅದ್ಭುತಾನಂದರು, ಅವರು ನೇರ ಶಿಷ್ಯಂದಿರು 16 ಜನ. ಅವರೆಲ್ಲ ಒಳ್ಳೊಳ್ಳೆ ಕಾಯಿನ ಆರಿಸ್ಕೊಂತ ಹೋಗ್ಬಿಟ್ಟಿರ್ತಾರೆ. ಇವು ಬಿಟ್ಕಾಯಿಗಳಲ್ಲಪ್ಪ. ನನ್ನ ಮಗು ಏನಾದ್ರೂ ಕೊಳೆ ಮಾಡಿದ್ರೆ ನಾನು ಅದನ್ನು ತೊಳ್ಕೊಂತಿನ ಹೊರ್ತು ಕೊಯ್ದಾಕ್ಬಿಡ್ತೀನ ಕಾಲು ಅಂತ ಹೇಳ್ತಾರೆ ಶಾರದಾ. ಇವನಿಗೆ ನಾನು ಇರೋದೇ ಇವನು ರಕ್ಷಣೆ ಮಾಡೋಕ್ಕೆ ಅಂಥೇಳಿ ಮಂತ್ರ ದೀಕ್ಷೆ ಕೊಡ್ತೀನಿ, ಹೋಗು ಸ್ನಾನ ಮಾಡ್ಕೊಂಬ, ಅಲ್ಲಿ ಆಳದಲ್ಲಿ ಅವ್ರ ಊರ ಹತ್ರ ಒಂದು ನದಿ ಹರಿಯುತ್ತೆ, ಅಲ್ಲಿ ಸ್ನಾನ ಮಾಡ್ಕೊಂಬ, ನಾನು ನಿನಗೆ ಮಂತ್ರ ದೀಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ. ಶಾರದಾ ಮಾತೆಯವರು ಉದ್ಧಾರಕಳು ನೋಡು. ಅಷ್ಟು ಇದು ಕೆಲವು ಶಾಲೆಯಲ್ಲಿ ಇವತ್ತು ನೀವು ನೋಡ್ತೀರಿ, ಅದಕ್ಕೆ ಬರೀ ಮೆರಿಟೋರಿಯಸ್ ಎಷ್ಟು ಪರ್ಸೆಂಟು 90% ಮೇಲಿದ್ದರೆ ಮಾತ್ರ ನಮ್ಮ ಸ್ಕೂಲಿಗೆ ಸೇರಿಸ್ರಿ. ಅವ್ರನ್ನ ಬುದ್ಧಿವಂತರು ಮಾಡೋದು ಏನು ಕೆಲಸ ಇದು? 35% ತೆಗೆದಿರೋನು 80% ತೆಗಿಯಂಗೆ ಮಾಡಿದ್ರೆ ಸಾಧನೆ ಅಂತ ನಾವು ಅಂದ್ಕೋಬೇಕು. 90% ತೆಗೆದಿರೋನು 95% ಅದರಲ್ಲೇ ನಿಲ್ಲಿಸೋದು ಏನು ಸಾಧನೆ ಅದು? ಶಾರದಾ ದೇವಿಯವರು ಮಾಡಿದ ಕೆಲಸ ಅದು. ರಾಮಕೃಷ್ಣರು ಯಾವುದು ಮಾಡೋಕ್ಕಾಗಿಲ್ವೋ, ವಿವೇಕಾನಂದರು ಏನು ಮಾಡೋಕ್ಕಾಗಿಲ್ವೋ, ಶಾರದಾ ಮಾತೆಯವರು ಆ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ಪ್ರಾಪಂಚಿಕ ಏನು ನಮ್ಮ ಪ್ರಾಪಂಚಿಕ ಸುಖ ಇದೆಯೋ ಇದು ಕ್ಷಣಿಕ. ಶಾಶ್ವತವಾದ ಸುಖ ನಮ್ಗೆ ಬೇಕಂದರೆ ಭಗವಂತನಲ್ಲಿ ನಾವು ಭಕ್ತಿವಂತರಾಗಬೇಕು, ಶ್ರದ್ಧಾವಂತರಾಗಬೇಕು. ಅದು ಅತ್ಯಂತ ಶ್ರೇಷ್ಠವಾದ ಜೀವನ. ಅದನ್ನು ಕಟ್ಕೊಳ್ಳೋಕ್ಕೆ ನಮ್ಮೆಲ್ಲರಿಗೂ ಸಾಧ್ಯ ಇದೆ. ಯಾಕೆಂದರೆ ನಾವು ದೇಹಿಗಳು. ಈಗ ಅವರು ಎಲ್ಲ ಹೇಳ್ತಾ ಇದ್ರು, ಆಕಾರ ಇರೋದು ಯಾವುದು, ಆಕಾರ ಇಲ್ಲದೇ ಇರೋದು ಯಾವುದು ಅಂತ. ಆ ಥರ ಶರೀರದಲ್ಲೂ ಇರೋಕ್ಕೆ ಸಾಧ್ಯ ಇದೆ. ಆದರೆ ಎಕ್ಸ್ಪೀರಿಯನ್ಸ್ ಮಾಡಬೇಕಂದ್ರೆ ಹ್ಯೂಮನ್ ಬಾಡಿ ಮಾತ್ರ. ನೀವು ಆನೆಯಾಗಿಬಿಟ್ರೆ ಈ ಅನುಭವ ಬರೋಲ್ಲ ನಿಮ್ಗೆ. ಯಾರು ಬುದ್ಧಿ ಹೇಳಿದರೆ, ತತ್ವ ಹೇಳಿದರೆ ಯಾರಿಗೂ ತಿಳಿಯಲ್ಲ. ಮಾನವ ದೇಹದಲ್ಲಿ ಮಾತ್ರ ಇದೆಲ್ಲ ಅನುಭವ ಮಾಡೋಕ್ಕಾಗೋದು. ಈ ಎತ್ತರ ಮಟ್ಟದ ಚಿಂತನೆಗಳನ್ನು ಅನುಭವ ಮಾಡೋಕ್ಕಾಗೋದು ಓನ್ಲಿ ಥ್ರೂ ಹ್ಯೂಮನ್ ಬಾಡಿ, ನಾಟ್ ಇನ್ ಅದರ್. ಅದಕ್ಕೆ ಒಂದು ಮೈಂಡ್ ಇದೆ, ಒಂದು ಮನಸ್ಸಿದೆ, ಒಂದು ದೇಹ ಇದೆ. ಇದು ಮಾತ್ರ ಶ್ರೇಷ್ಠ ಚಿಂತನೆಯನ್ನು ಮಾಡ್ಬೋದು. ನೀವೇನಾದರೂ ಅನುಭವ ಮಾಡಬೇಕಪ್ಪ, ನಾನು ಎತ್ತರ ಮಟ್ಟದ ಚಿಂತನೆಯಲ್ಲಿ ಕೊನೆಗೆ ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಬೇಕು ಕೊನೆಗೆ ಅಂತ ಹೇಳಿದ್ರೆ ಈ ಮನುಷ್ಯ ದೇಹದಲ್ಲಿ ಮಾತ್ರ ಅದು ಸಾಧ್ಯ ಆಗುತ್ತೆ. ಇನ್ಯಾವುದೇ ಜೀವಿಯ ದೇಹದಲ್ಲಿ ಅದು ಸಾಧ್ಯ ಆಗಲ್ಲ. ಅದರಿಂದ ನಾವು ಮನುಷ್ಯರಾಗಿ ಹುಟ್ಟಿರೋದ್ರಿಂದ ಪವಿತ್ರಾತ್ಮ ಆಗೋಣ, ಪ್ಯೂರಿಫೈ. ಈಗ ಯೋಗ ಕ್ಲಾಸ್ ಅಂತ ಹೇಳ್ತಿದ್ರು, ಯೋಗ ಯೂನಿಯನ್ ಅವ್ರೇನು ಹೇಳ್ತಾರೆ, ಯಾವುದೆಲ್ಲ ನಮ್ಮನ್ನು ಸೇರಿಸುತ್ತೋ ದಟ್ಸ್ ಮಾರಲ್ ಅಂದ್ಬಿಡ್ತಾರೆ. ಸ್ವಾಮಿ ವಿವೇಕಾನಂದರು ಆಲ್ ದಟ್ ಯುನೈಟ್ಸ್ ಅಸ್ ಈಸ್ ಮಾರಲ್. ಯಾವುದು ನಮ್ಮನ್ನು ಸೇರಿಸಬಲ್ಲದೋ ಅದೆಲ್ಲವೂ ನೈತಿಕ, ಯಾವುದು ನಮ್ಮನ್ನು ದೂರ ಮಾಡಬಲ್ಲದೋ, ಸಪ್ರೇಟ್ ಮಾಡುತ್ತೋ ಅದೆಲ್ಲ ಅನೈತಿಕ. ಆಲ್ ದಟ್ ಡಿಸ್ಯುನೈಟ್ಸ್ ಅಸ್ ಈಸ್ ಇಮ್ಮಾರಲ್. ಆಲ್ ದಟ್ ಯುನೈಟ್ಸ್ ಅಸ್, ಸೇರಿ 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 ಅನ್ನೋವಂಥದ್ದು, ನಮ್ಮನ್ನು ಒಗ್ಗೂಡಿಸ್ತಕ್ಕಂಥದ್ದು, ಸೇರಿಸ್ತಕ್ಕಂಥದ್ದು. ಈಗ ನೋಡ್ತೀರಿ ಜ್ಯೋತಿ ಪೂಜೆಯಲ್ಲಿ ಒಂದು ಸಪ್ರೇಟ್ ಇದು ಮಾಡ್ತೀವಿ, ಒಂದು ದೀಪನ ಇನ್ನೊಂದು ದೀಪ ಸೇರ್ತೀವಿ. ದಟ್ಸ್ ಯೋಗ. ಅದೇ ಯೋಗದ ಅರ್ಥ ಏನು ಅಂದರೆ ಜೀವಾತ್ಮ ಪರಮಾತ್ಮನ ಜೊತೆಗೆ ಸೇರ್ತಕ್ಕಂಥದ್ದು, ಅಥವಾ ಚಿಕ್ಕವನಾಗಿರ್ತಕ್ಕಂಥ ನಾನು ವಿಶಾಲ ದೃಷ್ಟಿಯನ್ನು ಹೊಂದಿ ಭಗವಂತನಾಗ್ತಕ್ಕಂಥದ್ದು ಭಗವಂತನಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಪ್ಯೂರಿಟಿ ನಿಮ್ಮಲ್ಲಿ ಶುದ್ಧತೆ ಇದೆ, ಪರಿಶುದ್ಧತೆ ಇದೆ, ನೀವೇ ಪವಿತ್ರಾತ್ಮರು, ನೀನೇ ದೇವರು ಕಣಯ್ಯ, ನೀನೇ ದೇವರು. ಅದನ್ನು ರಿಯಲೈಸ್ ಮಾಡ್ಕೋ, ನೀನು ಸಾಕ್ಷಾತ್ಕರಿಸ್ಕೋ, ಅನುಭವಿಸೋ.
ನೀನು ಪವಿತ್ರಾತ್ಮ, ನೀನು ದಡ್ಡನಾಗಿರೋಕ್ಕೂ ಸಾಧ್ಯ ಇದೆ, ಓದಂಗಿರೋಕ್ಕೂ ಸಾಧ್ಯ ಇದೆ, ಬುದ್ಧಿವಂತನಾಗ್ಲಿಕ್ಕೂ ಸಾಧ್ಯ ಇದೆ, ಅತಿ ಪ್ರಚಂಡ ವಾದ ಮಾಡೋಕ್ಕೂ ಸಾಧ್ಯ ಇದೆ, ಭಗವಂತನನ್ನು ಕಂಡು ಭಗವಂತನ ಜೊತೆಗೆ ಬೆರೆಯೋಕ್ಕೂ ಸಾಧ್ಯ ಇದೆ, ಮನುಷ್ಯ ದೇಹದಲ್ಲಿ ಮಾತ್ರ. ಅದರಿಂದ ಇದನ್ನು ನಾವು ತುಂಬ ಎಚ್ಚರಿಕೆಯಿಂದ ಈ ಶರೀರವನ್ನು ಬಳಸಬೇಕು ಅಂತ ನಾನು ಹೇಳೋಕ್ಕೆ ಇದು ಮಾಡ್ತೀನಿ, ಇಷ್ಟಪಡ್ತೀನಿ. ಆಮೇಲೆ ಇದು ಹ್ಯಾಬಿಟ್ ಅಂತ ಹೇಳ್ಕೊಂಡು ಧ್ಯಾನ ಮಾಡಬೇಕಂತ ಹೇಳ್ತಾರೆ ಶಾರದಾ ಮಾತೆಯವರು. ಅದಕ್ಕಷ್ಟೇ ಅವ್ರಿಗೆಲ್ಲದನ್ನು ಯಾವ ಗಳಿಗೆ ಆಗಲಿ ಅವ್ರ ಕಾಲು ಒತ್ತಬೇಕಾದ್ರೆ ಧ್ಯಾನ 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 ಧ್ಯಾನ, ಅಡುಗೆ ಮಾಡಬೇಕಾದ್ರೆ ಧ್ಯಾನ 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 ಧ್ಯಾನ, ಅಷ್ಟು ಇಂಪಾರ್ಟೆನ್ಸ್ ಕೊಡೋವಂಥವ್ರು ಶಾರದಾ ಮಾತೆಯವರು. ಅದಕ್ಕೆ ಧ್ಯಾನವನ್ನು ಅಭ್ಯಾಸ ಮಾಡಿ, ಹ್ಯಾಬಿಟ್ ಬೈ ಹ್ಯಾಬಿಟ್. ಹೆಂಗಿರ್ಬೇಕಂದ್ರೆ ನಮ್ಮ ಶರೀರ ಈಗ ಮನೆಯಲ್ಲಿ ಇಂಥದ್ದು ಒಂದು ಸಾಮಾನು ತಗೋಬೇಕು, ರಾಮಕೃಷ್ಣರು ಹೇಳೋದು, ಅದನ್ನು ಇಂಥ ಜಾಗದಲ್ಲಿ ಅಂತ ನಿನಗೆ ಗೊತ್ತಾಗಿರಬೇಕು. ಹಗಲೆಲ್ಲ ಕೈ ಹಾಕು ತೆಗಿ. ಅದಕ್ಕೆ ಈಗ ನಾನು ನೋಡಿದ್ರೆ ಬೀಗ ಹಾಕಿದ್ದೀನಲ್ಲ, ಬೀಗ ಹಾಕ್ತೀನಿ, ನನಗೆ ಗೊತ್ತಿಲ್ಲದೇ ಜಡ್ತೀನಿ ಒಂದು 3-4 ಸಾರಿ. ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ನಿಮ್ಮ ಹತ್ರ ಮಾತಾಡ್ತಿದ್ರು ನನ್ನ ಕೈ ಅಲ್ಲಿಗೆ ಹೋಗುತ್ತೆ, ಬೀಗ ಹಾಕಿದ್ಮೇಲೆ ಜಡ್ಡಾಗಿ ಹೋಗುತ್ತೆ. ಇದು ಯಾಕೆ ಸಾಧ್ಯ ಆಗುತ್ತೆ ಅಂದರೆ ರಿಪೀಟೆಡ್ ಹ್ಯಾಬಿಟ್ಸ್. ಅದನ್ನು ಅಭ್ಯಾಸ ಮಾಡಿ ಎಲ್ಲವೂ ಸಾಧ್ಯ. ಅದನ್ನೇ ಅವರು ಹೇಳ್ತಾರೆ, ಧ್ಯಾನವನ್ನು ಅಭ್ಯಾಸ ಮಾಡಿ ಮನಸ್ಸು ತುಂಬ ಶಾಂತವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಎಲ್ಲ ಚಪ್ಪಾಳೆ ಹೊಡೆದು ಕೆಟ್ಟ ಆಲೋಚನೆಗಳಿದೆ. ನಮ್ಮ ಮನುಷ್ಯ ಜೀವನ ಅಂತ ಇದೆಯಲ್ಲ, ಒಂದಷ್ಟು ಗೂಗೆಗಳು ಸೇರ್ಕೊಂಡಿದೆ, ಒಂದಷ್ಟು ಕಾಗೆಗಳು ಸೇರ್ಕೊಂಡಿದೆ. ಅವು ಕಿಲ ಅನ್ನುತ್ತೆ, ಗೊರ ಅನ್ನುತ್ತೆ. ನಿದ್ದೆಗೆ ಎಡೆಯಲ್ಲೋ ಮಂಕುತಿಮ್ಮ ಅಂತ ಹೇಳ್ತಾರೆ ಅವರು. ಮಂಕುತಿಮ್ಮನ ಕಗ್ಗದಲ್ಲಿ ನಿದ್ದೆಗೆಡಿಯಲ್ಲೋ ಇಷ್ಟೊಂದೆಲ್ಲ ಪ್ರಾಣಿಗಳು ತಲೆ ತುಂಬ್ಕೊಂಡಿದೆಯಲ್ಲ, ಆವಾಗಿದೆ, ಬುಸ್ ಅನ್ನುತ್ತೆ, ಏನೇನೋ ಆಗುತ್ತೆ. ಇಷ್ಟೆಲ್ಲ ಮಧ್ಯದಲ್ಲಿ ನಿದ್ದೆ ಹೆಂಗಯ್ಯ ಬರುತ್ತೆ ನಿನಗೆ ಅಂತ ಹೇಳ್ತಾರೆ. ಇದೆಲ್ಲವೂ ನಾವು ತೆಗೆದು ಭಗವಂತನ ಧ್ಯಾನದಲ್ಲಿದ್ದರೆ ಇವೆಲ್ಲವೂ ಹಾರು ಹೋಗುತ್ತೆ. ಒಂದು ಮರದಲ್ಲಿ ಕೂತಿರುವಂಥ ಪಕ್ಷಿಗಳು ಚಪ್ಪಾಳೆ ತಟ್ಟಿದರೆ ಹೇಗೆ ಹಾರು ಹೋಗ್ತವೋ, ಆ ಮರ ಖಾಲಿ ಆಗುತ್ತೋ ಹಾಗೆ ನಿಮ್ಮ ಚಿಂತನೆಗಳೆಲ್ಲ ಚಿಂತೆಗಳು ಎಲ್ಲ ಹಾರೋಗಿ ಚಿಂತನೆಗಳು ಉಳ್ಕೊಳ್ಳುತ್ತೆ. ಅದು ಶ್ರೇಷ್ಠ. ಅದಕ್ಕೆ ಧ್ಯಾನವನ್ನು ಅಭ್ಯಾಸ ಮಾಡಿ ಪವಿತ್ರರಾಗಿ ಅಂತ. ಶರಣಾಗತಿ ಅನ್ನೋ ಅಂಥದ್ದು ಇನ್ನೊಂದು ಶಬ್ದ ಇದೆ, ಸರೆಂಡರ್ ಅಂತ. ನಾವು ಸರೆಂಡರ್ ಅಂತಂದರೆ ಶರಣಾಗತಿ ಹೊಂದೋದು ಅಂತಂದರೆ ಸೇರೋಗೋದಷ್ಟೇ. ಅದು ಇದಕ್ಕೆ ಇಲ್ಲ ದೇವರು ನಾನೀಗ ಪೂಜೆ ಮಾಡ್ತಾಯಿದ್ದೀನಿ ಅಂತ ಇಲ್ಲ, ಅದು ಆ ಥರ ಅಲ್ವೇ ಅಲ್ಲ. ಯು ಬ್ಲೆಂಡ್ ಮಿಕ್ಸ್ ವಿತ್ ದಟ್ ಅಷ್ಟೇ. ಡಿವಿನಿಟಿ ಅನ್ನೋಂದರೆ ಪಾವಿತ್ರತೆ ಇದೆ, ಪಾವಿತ್ರತೆ ಜೊತೆಗೆ ನೀನೇ ಪಾವಿತ್ರತೆ ಆಗಿಬಿಡು ಅನ್ನೋದು. ದಟ್ ಈಸ್ ಸರೆಂಡರ್. ಟೋಟಲ್ ಸರೆಂಡರ್ ಅಂದರೆ ಇನ್ನು ಯಾವ ಯೋಚನೆಯೂ ನಮ್ಮ ಬಾಧೆಯನ್ನು ಮಾಡಬಾರ್ದು, ಅದು ಬಾಧೆಯನ್ನು ಕೊಡಬಾರ್ದು ಸಂಪೂರ್ಣವಾಗಿ. ಇಲ್ಲೇ ಇನ್ನೊಂದು ನಾವು ಕೆಲವ್ರು ಹಂಗೆ ಅಂದ್ಕೊಂತೀವಿ, 2 ದಿನ ಬಿಟ್ಬಿಟ್ರೆ ಆಮೇಲೆ ಧೈರ್ಯ ಮಾಡ್ಕೊತೀನಿ, ಹಿಂಗೆ ಮಾಡಿಬಿಡ್ತೀನಿ, 2 ತಿಂಗಳು ಬಿಟ್ಬಿಟ್ರೆ ಆಮೇಲೆ ನಂದೆಲ್ಲ ಮುಗಿದೋಗುತ್ತೆ ಅಂತ. ಯಾವತ್ತೂ ಮುಗಿಯಲ್ಲ. 2 ತಿಂಗಳಿಗೆ ಇನ್ನೊಂದೇನೋ ಸಮಸ್ಯೆ ಬಂದಿರುತ್ತೆ. ಅದರಿಂದ ಸಂಸಾರ ಜೀವನದಲ್ಲಿ ದಿಸ್ ಈಸ್ ದಿ ಲಾಸ್ಟ್ ಡೇ, ಈ ಥರದ್ದು ಎಂದೂ ಬರಲ್ಲ. ಅದರಿಂದ ಲೀವ್ ಇನ್ ದಿ ಪ್ರೆಸೆಂಟ್, ಮೈಂಡ್ಫುಲ್ನೆಸ್, ರೈಟ್ ಮೈಂಡ್ಫುಲ್ನೆಸ್ ಅಂದರೆ ಲೀವ್ ಇನ್ ದಿ ಪ್ರೆಸೆಂಟ್. ಈಗಿರೆಯ ವರ್ತಮಾನದಲ್ಲಿ ಇರೆಯ. ಈಗ ಇದಕ್ಕೆ ಬಿ ಅವೇಕನ್, ಅದು ನಾವು ಇರಬೇಕಾಗಿರೋವಂಥದ್ದು ವರ್ತಮಾನದಲ್ಲಿ ಜೀವನ ಮಾಡಿ ಅನ್ನೋವಂಥದ್ದೇ ಪ್ರಾರ್ಥನೆ. ಧ್ಯಾನ ಅಂತಂದರೆ ಲೀವ್ ಇನ್ ದಿ ಪ್ರೆಸೆಂಟ್. ನೀನು ಈಗ ಈ ಕ್ಷಣದಲ್ಲಿ ಏನಾಗಬೇಕೋ ಅದನ್ನು ಯೋಚನೆ ಮಾಡು. ದಿ ಕಾನ್ಸಿಕ್ವೆನ್ಸಸ್ ವಿಲ್ ಫಾಲೋ. ಅಂದರೆ ಪರಿಣಾಮಗಳು ಏನೋ ತನ್ನ ಪಾಡಿಗೆ. ನಾನು ಹೇಳಿದ್ನಲ್ಲ, ಚಪ್ಪಾಳೆ ಇಲ್ಲಿವರೆಗೂ ನಿಲ್ಲಿಸ್ಬೋದು, ನಮಗೆ ವಾಪಸ್ ತಗೊಳ್ಳೋಕ್ಕೆ ಸಾಧ್ಯ ಇದೆ. ಹಿಂಗೆ ಹಾಕಿದರೆ ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ದಿ ಸೌಂಡ್. ಆ ಶಬ್ದದ ಮೇಲೆ ನಮ್ಗೆ ಇಡ್ತಾನೇ ಇಲ್ಲ. ಇಲ್ಲಿವರೆಗೂ ಶಬ್ದ ಬರ್ದಂಗೆ ನೋಡ್ಕೋಬೋದು. ಹಿಂಗೆ ಇಷ್ಟುವರೆಗೂ ನೋಡ್ಕೋಬೋದು. ಹಿಂಗಂದೆ ಅಂತಂದರೆ ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ದಿ. ಅದಕ್ಕೆ ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ. ಯು ಹ್ಯಾವ್ ನೋ ಕಂಟ್ರೋಲ್, ಯು ಹ್ಯಾವ್ ಅಥಾರಿಟಿ ಟು ವರ್ಕ್. ನಮಗೆ ಕೆಲಸ ಮಾಡೋಕ್ಕೆ ಎಲ್ಲ ಸಾಮರ್ಥ್ಯ ಇದೆ, ಕೆಲಸ ಮಾಡೋಕ್ಕೆ ನಮಗೆ ಶಕ್ತಿ ಇದೆ. ಆದರೆ
ಫಲಾಫಲಗಳ ಮೇಲೆ ನಮ್ಮ ಹಿಡಿತ ಇಲ್ಲ, ನಮ್ಮ ಕಂಟ್ರೋಲ್ ಇಲ್ಲ. ಅದು ನಮ್ಮ ಮಾತು ಕೇಳೋದೇ ಇಲ್ಲ. ಅದಕ್ಕೆ ನೀವು ಏನಾದರೂ ತಿಂದು ನೋಡಿ, ಬೇಕಾದರೆ ಒಂದು ಕಾಯಿಲೆ ತಂದ್ಕೋಬೇಕು ಅಂದರೆ ತಿಂದು ನೋಡಿ, ಆಮೇಲೆ ನಿಮಗೆ ಗೊತ್ತಾಗುತ್ತೆ, ಓ ನೆನ್ನೆ ತಿಂದಿದ್ರಿಂದ ಹಿಂಗಾಯಿತು ಅಂತ ಹೇಳ್ತೀವಿ. ನೆನ್ನೆ ಏನೋ ಒಂದು ಮಾತಾಡಿರ್ತೀರಿ, ನಾಳೆ ನೋಡ್ಕೊಳ್ಳಿ ಒಂದು ಎಲ್ಲ ತೋಳು ಮುದ್ರಿಸ್ಕೊಂಡು ಬಂದ್ಬಿಡ್ತಾರೆ ಒಂದು 4 ಜನ, ಯಾಕೆ ಹಿಂಗಾಯಿತು ಅಂತಂದರೆ ನೆನ್ನೆ ಹಿಂಗೆ ಮಾತಾಡಿದ್ದಲ್ಲಪ್ಪ ಅದಕ್ಕೆ ಹಿಂಗಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಅದರಿಂದ ಆತ್ಮೀಯ ಬಂಧುಗಳೇ, ನಮ್ಮ ಎಲ್ಲ ಆಲೋಚನೆಯಿಂದ ಹಿಡಿದು, ಮಾತುಕತೆಯಿಂದ ಹಿಡಿದು, ನಮ್ಮ ಕ್ರಿಯೆಯಿಂದ ಹಿಡಿದು, ನಮ್ಮ ಜೀವನದಿಂದ ಹಿಡಿದು ಪ್ರತಿಯೊಂದು ಪವಿತ್ರವನ್ನಾಗಿ ಮಾಡೋಕ್ಕೆ ಸಾಧ್ಯ ಇದೆ. ಆ ರೀತಿ ನಾವು ನಡ್ಕೊಂಡ್ರೆ ಮಾತ್ರ ಸಾಧ್ಯ ಇದೆ. ಮತ್ತು ಹೇಳ್ತಾರೆ ನೋಡಿ, ಶಾರದಾ ಮಾತೆಯವರು ಹೇಳ್ತಾರೆ, ಸುಮ್ಮನೆ ಮನಸ್ಸಿನಲ್ಲಿ ಸಮಸ್ಯೆಗಳನ್ನು ತುಂಬಬೇಡ ಅಂತ ಹೇಳ್ತಾರೆ. ನಾವು ಹೇಳ್ಕೊಂಬಂದಿರೋಂಥದ್ದು ಏನೇನೋ ಎಲ್ಲ ತಂದು ಈ ಇಮ್ಯಾಜಿನರಿ ಥಾಟ್ಸ್, ನನಗೆ ನಾಳೆ ಆಗಬೇಕಾಗಿರೋದೆಲ್ಲ ಇವತ್ತೇ ನಮ್ಮ ತಲೆಯಲ್ಲಿ ನರ್ತನ ಮಾಡ್ತಾ ಇರುತ್ತೆ. ಆ ಥರದ್ದೇನು ಬೇಕಾಗಿಲ್ಲ ಕಣಯ್ಯ. ಕ್ರಾಸ್ ದಿ ಬ್ರಿಡ್ಜ್ ವೆನ್ ಯು ರೀಚ್ ದಿ ಬ್ರಿಡ್ಜ್ ಅಂದರೆ ಮುಂಚೆನೇ ಇಲ್ಲಿಂದನೇ ಆ ಸೇತುವೆ ಇಷ್ಟಾಗಲ ಇದೆ, ಇಷ್ಟು ನನ್ನ ಶರೀರ ಇಡಿಸುತ್ತಾ ಹೋಗುತ್ತಾ ಅಂತ ಕೇಳಿದ್ರು. ಅಯ್ಯಪ್ಪ, ಆ ಸೇತುವೆ ಹತ್ರ ಬಾರೆಯ ನೀನು, ಅದನ್ನು ದಾಟಬೇಕಾದ್ರೆ ಅದ್ರ ಬಗ್ಗೆ ಯೋಚನೆ ಮಾಡು, ಕ್ರಾಸ್ ಹೆಂಗೆ ಮಾಡಬೇಕು ಅನ್ನೋವಂಥದ್ದು ಅಂತ. ಕ್ರಾಸ್ ದಿ ಬ್ರಿಡ್ಜ್ ವೆನ್ ಯು ರೀಚ್ ಇಟ್. ಸೊ ಅದರಿಂದ ಆ ರೀತಿ ಒಂದು ಆಸೆ ಆಕಾಂಕ್ಷೆಗಳನ್ನು ನಾವು ತಗೊಂಡ್ರೆ ಅದಕ್ಕೆ ತಕ್ಕಂಥ ಫಲ ನಮಗೆ ಬರುತ್ತೆ. ನಮ್ಮ ಆ್ಯಸ್ ಯು ಥಿಂಕ್ ಸೊ ಯು ಆರ್. ನಾವು ಹೇಗೆ ಯೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ಜೀವನವೂ ಕೂಡ ಇರುತ್ತೆ. ನಮ್ಮ ಆಲೋಚನೆ ಬಹಳ ಮುಖ್ಯ ಅಂತ. ಸೊ ಇನ್ನು ಆಸೆಯ ಬಗ್ಗೆ ನಾನು ಹೇಳಿದ್ದೀನಿ. ಆಸೆ ನಮ್ಮ ಹುಟ್ಟೆಲ್ಲ, ನಮ್ಮ ಜೀವನವೆಲ್ಲ ಆಸೆಯಿಂದನೇ ಡಿಸೈರ್ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ಮಿಸರೀಸ್ ಇನ್ ಅವರ್ ಲೈಫ್. ನಮ್ಮ ಜೀವನದ ಸಂಕಷ್ಟಗಳೇನಿದೆಯೋ ಈ ಆಸೆ ಭವದ ಬೀಜ ಅಂದ್ಬಿಟ್ರು. ಆಸೆಯೇ ಭವದ ಬೀಜ. ಇನ್ನೇನು ವರ್ಣಿಸಕ್ಕೆ ಹೋಗಲ್ಲ ನಾನು. ಇಷ್ಟು ಹೇಳಿ ಕೈ ಬಿಟ್ಬಿಡ್ತೀನಿ. ನಾವೆಲ್ಲ ಎಷ್ಟು ಬೀಜ ಹಾಕಿದ್ದೀರಿ ನೋಡಿರಿ. ಅದಕ್ಕೆ ಮಗನ ಮದುವೆ ಆಗಬೇಕು ಅನ್ನೋದೊಂದು ಆಸೆ, ಮಗ ಫಸ್ಟ್ ಕ್ಲಾಸ್ SSLC ಪಾಸ್ ಆಗಬೇಕು ಅನ್ನೋದು ಇನ್ನೊಂದು ಆಸೆ, MBBS ಸೀಟ್ ಆಗಬೇಕು ಅನ್ನೋದು ಒಂದು ಆಸೆ. ಅವೆಲ್ಲ ಮರಗಳು ಆಗಿಬಿಟ್ರೆ ನಿನಗೆ ನೆಮ್ಮದಿ ಎಲ್ಲಿ, ಸುಖ ಎಲ್ಲಿದೆ? ಅದಕ್ಕೋಸ್ಕರ ಆಸೆ ತುಂಬ ಈ ಶರೀರಕ್ಕೆ ಬರುತ್ತೆ. ಅದರಿಂದ ವಿಮುಕ್ತಿ ಒಂದು ಅಂತ ಹೇಳ್ತಾರೆ. ಆ ರೀತಿ ನಾವು ಇರೋಕ್ಕೆ ಸಾಧ್ಯ ಇದೆ, ನಾವು ಪ್ರಯತ್ನ ಮಾಡಿದ್ರೆ ಅದಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಇನ್ನೂ ಒಂದು ಹೇಳಿ ನಾನು ಮುಗಿಸ್ತೀನಿ. ಕೊನೆಗೆ ಸಮ್ ಅಪ್ ಮಾಡ್ತೀನಿ. ಒಂದೇ ಒಂದು ವಿಷಯವನ್ನು ಮಾತ್ರ ಹೇಳ್ತೀನಿ. ಗಾಳಿ ಮೋಡವನ್ನು ಹೇಗೆ ಚದುರಿಸುತ್ತೋ ಹಾಗೆಯೇ ಭಗವಂತನ ನಾಮೋಚ್ಚರಣೆ ನಮ್ಮ ಜೀವನದ ಸಂಕಷ್ಟಗಳನ್ನು ತೆಗೆದುಹಾಕುತ್ತೆ. ಇದು ಶಾರದಾ ಮಾತೆಯವರು ಹೇಳೋದು ನೋಡಿ. ಇದು ಅವರ ಎಂತೆಂಥ ಮಾತುಗಳನ್ನು, ಉದಾಹರಣೆಗಳನ್ನು, ಇದು ನೀವು ರಾಮಕೃಷ್ಣನ ಓದಿದರೆ ಅವರ ಇನ್ಫ್ಲೂಯೆನ್ಸ್ ಇವ್ರ ಮೇಲೆ ಎಷ್ಟು ಆಗಿದೆ ಅಂತ ಹೇಳ್ತಾರೆ. ಶಾರದಾ ಮಾತೆಯವರು ಚಿಕ್ಕ ಹುಡುಗಿಯ ಹೋಗ್ತಾರೆ ಅವ್ರಿಗೆ. ರಾಮಕೃಷ್ಣರು ನನ್ನನ್ನು ಹೆಂಗೆ ನೋಡ್ತೀರಿ, ನನ್ನನ್ನು ನೀವು ಹೆಂಗೆ ನೋಡ್ತೀರಿ ಅಂತ ಕೇಳ್ತಾರೆ. ರಾಮಕೃಷ್ಣರು ಹೇಳ್ತಾರೆ, ನಾನು ಪೂಜೆ ಮಾಡ್ತಿದ್ದೀನಲ್ಲ ದೇವಿನ, ಅವಳಿಗೂ ನಿಮಗೂ ಯಾವ ವ್ಯತ್ಯಾಸ ಇಲ್ಲ. ನಾನು ಪೂಜೆ ಮಾಡ್ತಾಯಿದ್ದೀನಲ್ಲ ದೇವಿ, ಗುಡಿ ಕಾಳಿ ಮಾತೆಗೂ ನಿನಗೂ ಯಾವ ವ್ಯತ್ಯಾಸ ಇಲ್ಲ. ಅದೇ ಭಾವದಲ್ಲಿ ನಾನು ನೋಡೋದು. ಆವಾಗ ರಾಮಕೃಷ್ಣರು ಕೇಳ್ತಾರೆ, ನೋಡು, ನಾನು ಜಗತ್ತಿನ ಎಲ್ಲ ಸ್ತ್ರೀಯರನ್ನು ದೇವತೆಯಂತೆ ನೋಡ್ತೀನಿ, ದೇವರು ಅಂತಲೇ ನೋಡ್ತೀನಿ. ಆದರೆ ನೀನು ನನ್ನ ಮದುವೆ ಆಗಿರೋ ಹೆಂಡತಿ, ನೀನು ಇಷ್ಟಪಡೋದಾದರೆ ಸಂಸಾರ ಜೀವನವನ್ನು ಮಾಡೋಕ್ಕೆ ನಾನು ತಯಾರಿದ್ದೀನಿ ಅಂತ ಹೇಳ್ತಾರೆ. ನೋಡಿ, ಶಾರದಾ ಮಾತೆಯವರು ಅದಕ್ಕೇನು ಉತ್ತರ ಕೊಡ್ತಾರೆ, ನಾನೇಕೆ ನಿಮ್ಮನ್ನು ಕೆಳಗೆ ಕೆಡವಲಿ, ನೀವು ಎಷ್ಟು ಎತ್ತರ ಮಟ್ಟದಲ್ಲಿದ್ದೀರಲ್ಲ, ನಾನೇಕೆ ನಿಮ್ಮನ್ನು ಕೆಳಗೆ ತರಲಿ, ನಾನು
ನೀವು ಹಾಗೇ ಇರಿ, ನಿಮಗೆ ಸಾಥ್ ಕೊಡ್ತೀನಿ ಅಂತ ಹೇಳ್ತೀನಿ. ನಿಮಗೆ ಸಾಥ್ ಕೊಡ್ತೀನಿ, ನಾನು ನಿಮ್ಮ ಜೊತೆಗಿರ್ತೀನಿ, ನಾನು ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳ್ತಾರೆ. ರಾಮಕೃಷ್ಣರು ಷೋಡಶ ಪೂಜೆಯನ್ನು ಮಾಡ್ತಾರೆ. ಸಾಕ್ಷಾತ್ ದೇವಿನ ಕೂರಿಸಿ ದೇವಿಗೆ ಏನು ಪೂಜೆ ಮಾಡ್ತಾರೋ 16 ಥರದ ಪೂಜೆನ, ಷೋಡಶ ಪೂಜೆನ ಶಾರದಾ ದೇವಿಯವರನ್ನು ಕೂತು ಪೂಜೆ ಮಾಡ್ತಾರೆ. ದೇವಿ ನೀನೇ ದೇವಿ ಅಂತ ಹೇಳ್ಕೊಂಡು, ಅದು ಅವರ ಭಾವನೆ ಅಂತ. ರಾಮಕೃಷ್ಣರ ಜೀವನ ಅದನ್ನು ಏನು ರೋಮಾಂಚನ ಆಗುತ್ತೆ. ನಾವು ಅದನ್ನು ಓದ್ತಾ ಹೋದರೆ ಇಷ್ಟು ಒಂದು ಜೀವದಲ್ಲಿ, ಒಂದು ದೇಹದಲ್ಲಿ 50 ವರ್ಷಗಳ ಒಳಗೆ ಇಷ್ಟೆಲ್ಲ ಸಾಧನೆಗಳನ್ನು ಮಾಡೋಕ್ಕಾಗುತ್ತಾ ಅನ್ನೋ ಅಂಥದ್ದು ಇರುತ್ತೆ. ಗವಿರಂಗಾಪುರದಲ್ಲಿ ರಾಮಕೃಷ್ಣರ ಬಗ್ಗೆ ಮಾತಾಡ್ತೀನಿ. ಈಗ ಅದಕ್ಕೆ ಸಾಕು. ಇನ್ನು ಕೊನೆಯದ ಒಂದು ಮಾತನ್ನು ಮಾತ್ರ ಮಾತಾಡ್ತೀನಿ. ಏನಾಗುತ್ತೆ ನಿಮಗೆ ಸತ್ಸಂಗದಿಂದ ಈ ಥರ ಆತ್ಮವಿಚಾರಗಳನ್ನು ನಾವು ಮಾತಾಡ್ತಾ ಇದ್ದರೆ ಅಂತ? ಏನು ಭಾರಿ ದೊಡ್ಡ ಚೇಂಜ್ ಆಗಲ್ಲಪ್ಪ, ನಿನ್ನ ದೃಷ್ಟಿಕೋನ ಬದಲಾವಣೆ ಆಗುತ್ತೆ ಅಷ್ಟೇ. ಎಷ್ಟು ಚೆನ್ನಾಗಿ ನೋಡಿ, ದಿ ವೇ ಯು ಸಿ ಲೈಫ್ ಚೇಂಜಸ್. ನಾವು ಬದುಕನ್ನು ನೋಡುವಂಥ ದೃಷ್ಟಿ ಬದಲಾಗಿಸ್ತಾ ಅಷ್ಟೇ. ಇನ್ನೇನು ಭಾರಿ ನಮ್ಮ ಮೈ ಕೈಯಲ್ಲೇನೇನು ನಾವು ಕಪ್ಪಗಿದ್ದರೆ ಕಪ್ಪಗೆ ಇರ್ತೀವಿ, ಬೆಳಗಿದ್ರೆ ಬೆಳಗ್ಗೆ ಇರ್ತೀವಿ ಅಷ್ಟೇ. ಯಾವ ಬದಲಾವಣೆಯೂ ಆಗಲ್ಲ, ನಮ್ಮ ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ಅದರಿಂದ ನಿತ್ಯ ಅನಿತ್ಯ ವಸ್ತುವಿನ ವಿವೇಕ ಬರುವುದು. ಅಂದರೆ ಯು ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಗುಡ್ ಆ್ಯಂಡ್ ಬ್ಯಾಡ್. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಇದು ಒಳಿತು, ಇದು ಸಮಾಜಕ್ಕೆ ಒಳಿತು, ಇದು ಇನ್ನೊಬ್ಬರಿಗೆ ಒಳಿತು, ಇದು ಕೆಟ್ಟದು ಅನ್ನುವಂತಹ ವಿವೇಚನೆ ಬರುತ್ತೆ. ಆತ್ಮಜ್ಞಾನ ಲಭಿಸುವುದು ಹೈಯೆಸ್ಟ್. ಆತ್ಮಜ್ಞಾನ ಅಂತಂದರೆ ನಾನೇನು ತಿಳ್ಕೊಂಡ್ರೆ ತರ್ಕಾತೀತವಾದಂತಹ ತಿಳುವಳಿಕೆ ಅಷ್ಟೇ ನಾನು ಹೇಳೋದು. ಎಲ್ಲಿವರೆಗೂ ಲಾಜಿಕ್ ಮಾಡ್ತೀವೋ ಅದು ಸೈನ್ಸ್ ವ್ಯಾಪ್ತಿನಲ್ಲೋ, ವಿಜ್ಞಾನದ ವ್ಯಾಪ್ತಿನಲ್ಲೋ, ಬುದ್ಧಿವಂತಿಕೆ ವ್ಯಾಪ್ತಿನಲ್ಲೋ ಇರ್ತೀವಿ ಅಂತ ನಾನು ಅಂದ್ಕೊಳ್ತೀನಿ. ನನ್ನ ಭಾವನೆ ಏನಂದರೆ, ಆತ್ಮಜ್ಞಾನ ಅಂತಂದರೆ ಇಟ್ ಈಸ್ ಲೈಟ್ ಅಷ್ಟೇ. ಇಟ್ ಈಸ್ ಎಕ್ಸ್ಪೀರಿಯನ್ಸ್, ಶಿಯರ್ ಎಕ್ಸ್ಪೀರಿಯನ್ಸ್ ಆಫ್ ಯುವರ್ ಲೈಫ್. ಬೆಂಕಿ ಸುಡುತ್ತೆ ಅಂದರೆ ಸುಡುತ್ತೆ ಅಷ್ಟೇ. ದಟ್ ಈಸ್ ಆಲ್ ಟ್ರುತ್. ನೋ ಆರ್ಗ್ಯುಮೆಂಟ್ಸ್. ತರ್ಕಕ್ಕೆ ಸ್ಕೋಪ್ ಇದೆ ಅಂತಂದರೆ ಇನ್ನೂ ನಾವು ಕೆಳಗಿದ್ದೀವಿ, ಆತ್ಮಜ್ಞಾನಿಗಳು ಆಗಲಿಲ್ಲ ಅಂತ ತಿಳ್ಕೋಬೇಕು. ಆತ್ಮಜ್ಞಾನಿ ಆದವರು ಸುಮ್ಮನೆ ಮೌನವಾಗಿರೋದು ಒಳ್ಳೆಯದು. ಯಾಕೆಂದರೆ ತರ್ಕ ಮಾಡ್ಕೊಳ್ಳೋದು ನೀವು ಮಾಡ್ಕೊಳ್ಳ್ರಪ್ಪ, ಏನೇನು ಬಡ್ದಾಡ್ತಿರೋ ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅನ್ನೋವಂಥದ್ದು ಆತ್ಮಜ್ಞಾನ ಲಭಿಸುವುದು ಅಂತ ಹೇಳ್ತಾರೆ. ಈ ಮೆಡಿಟೇಷನ್ ಮಾಡಿ, ಈಗೇನು ಶಾರದಾ ಮಾತೆಯವರು ಹೇಳಿದ್ರು, ಅದನ್ನು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆತ್ಮಜ್ಞಾನ ಲಭಿಸಿತು. ಜನನ ಮರಣ ಕೋಟಲೆಯಿಂದ ತಪ್ಪಿಸಿಕೊಂಡು ಚಿರ ಸಾಯುಜ್ಯ ಪದವಿಯನ್ನು ಪಡಿತೀವಿ. ಯು ಬಿಕಮ್ ಎಟರ್ನಲ್. ಅಂದರೆ ಸರ್ವಕಾಲಿಕ ಸತ್ಯವಾಗ್ತೀರಿ. ದೇಹದ ನಂತರವೂ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ತೀರಿ. ಈಗ ಗಾಂಧೀಜಿಯವರು ಈಗಿಲ್ಲ ನಮ್ಮ ಮುಂದೆ, ಸುಭಾಷ್ ಚಂದ್ರ ಬೋಸ್ ಅವರು ನಮ್ಮ ಮುಂದೆ ಇಲ್ಲ. ಆದರೆ ನಾವು ಪ್ರತಿ ಸಾರಿನೂ ಅವ್ರ ಬಗ್ಗೆ ಮಾತಾಡ್ತೀವಿ. ಅವರು ದೇಹಿಯಾಗಿದ್ದಾಗ ಏನು ಮಾತಾಡಿದ್ರೋ ಅದೆಲ್ಲ ನಮ್ಮ ಮಾತು, ಸಮಾಜದ ಮಾತಾಗಿದೆ. ಅದರಿಂದ ಆತ್ಮೀಯ ಬಂಧುಗಳೇ, ಶ್ರೇಷ್ಠ ಜೀವನ ಯಾಕೆ ಬೇಕು, ಶಾರದಾ ಮಾತೆಯವರಂಥ ಜೀವನನ ನಾವು ಯಾಕೆ ಪಡ್ಕೋಬೇಕು ಅಂತಂದರೆ, ಈ ಶ್ರೇಷ್ಠತೆಯನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ. ಈ ಬಾಡಿನಲ್ಲಿ, ಹ್ಯೂಮನ್ ಬಾಡಿ, ಮತ್ತು ಇನ್ನೊಂದು ಸಾರಿ ಹುಟ್ತೀವೋ, ಮನುಷ್ಯರಾಗೇ ಹುಟ್ತೀವೋ ಇಲ್ವೋ, ಪುನರ್ಜನ್ಮ ನಂಬೋರಿಗೆ ನಾನು ಹೇಳೋದು, ಮುಟ್ಟಿದರೆ ಮನುಷ್ಯರಾಗೇ ಹುಟ್ತಿರೋ ಇಲ್ವೋ, ಅದರಿಂದ ಎಕ್ಸ್ಪೀರಿಯನ್ಸ್ ರಾವ್. ಈಗ ಏಜನ್ನು ಕನ್ಸಿಡ್ರೇಷನ್ ಮಾಡೋಕ್ಕೆ ಹೋಗಬೇಡಿ. ಈ ಗಳಿಗೆನಲ್ಲೇ ಐ ಆಮ್ ಗೋಯಿಂಗ್ ಟು ಬಿ ಗ್ರೇಟ್ ಪರ್ಸನ್ ಅನ್ನೋ ಅಂಥ ಒಂದು ಛಲವನ್ನು ತೊಟ್ಕೊಳ್ಳೋಣ ನಾವು. ಇದರಿಂದ ಇಂಥ ಮಹಾತ್ಮರ ವಿಷಯಗಳನ್ನು ನಾವು ಚರ್ಚೆ ಮಾಡಬೇಕು. ಯಾಕೆಂದರೆ ಈ ರೀತಿಯ ಒಂದು ಸಂದೇಶಗಳನ್ನು ನಮ್ಮಲ್ಲಿ ನಾವು ಕೊಟ್ಕೊಳ್ಳೋಕ್ಕೋಸ್ಕರ ಚರ್ಚೆ ಮಾಡಬೇಕು ಅಂಥೇಳಿ ನನಗೆ ಕೊಟ್ಟ ಅವಕಾಶಕ್ಕಾಗಿ ಗೌರವಪೂರ್ವಕವಾಗಿ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.